अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं। लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्पराम्। यो नित्यमच्युतपदां भुजैर्गरुडतस्तदितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये। मातापिता युवति यस्तनया विभवतिः सर्वं यदेव नियमेन वदन्मयानाम् मात्यस्य नः कुलपतेरुपकुलाभिरामं श्रीमत्तदङ्घ्रियुगलं प्रणमामि मूर्ध्ना भूतं सुरक्षमहदात्मयवट्टनाथ श्रीभक्तिसारकुलशेखरयोगिं भक्ताङ्घ्रिरेणुपरकालयतीन्द्रनिष्ठान् श्रीमत्परान् कुजुमलिं प्रणतोऽस्मि नित्यम्। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि சீரொன்னுதொப்புல் திருவேங்கடமுடையான் பாரொன்னுச் சொன்ன பழமழையுள் ஓரொன்னுதானமையோதவதாரணியில் வாழ்வார்க்கு அநீரப்பும் அளவும் வாழ்வு. சீரார்த்தொப்புல் திருவேங்கடமுடையான் திருவடிகளே ಶರಣಂ. ಅತ ಶ್ರೀ ನಿಗಮಾಂತ ಮಹಾದೇಶಿಗರು ಅನುಗ್ರಹಿಸಿದಂತಹ ತತ್ವ ಸಂದೇಶ ಬಹಳ ದಿವಸ ಆಯ್ತು. ಬುಧವಾರ ಭಗವದ್ ವಿಷಯವನ್ನೇ ಬುಧವಾರನು ಹೇಳಿದ್ರಿಂದ ಬುಧವಾರನು ಇರಲಿಲ್ಲ. ಸೊ ಹಿಂದೆ ಹೇಳಿದ್ದನ್ನ ಒಂಚೂರು ನೆನೆಸ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗೋಣ. ದಿವ್ಯಂ ಸ್ಥಾನಮಜನಂಚ ಅಪ್ರಮೇಯಂ ದುರ್ವಿಜ್ಞೇಯಂಚ ಆಗಮೈಹಿ ಗಮ್ಯಮಾದ್ಯಂ ಇತ್ಯಾದಿಗಳಿಲೆ ಕಾಣ್ಬದೆ. ಅಪ್ರಾಕೃತವು ಆದ್ಯವೂ ಆದ, ಜರೆಗೆ ಎಡೆಯಿಲ್ಲದ, ಅಳತೆಗೆ ಮೀರಿದ, ಅರಿಯಲಾಗದ, ಆದರೆ ಶಾಸ್ತ್ರದಿಂದಲೇ ತಿಳಿಯಲು ಸಾಧ್ಯವಾದಂತಹ ಪರಮಪದ. ಪ್ರಮಾಣಗಳನ್ನು ಕೊಡ್ತಾರೆ. ತ್ರಿವಿಧ ಚೇತನ ಅಚೇತನಗಳು ಇವುಗಳನ್ನೆಲ್ಲ ಹಿಂದೆ ಎಲ್ಲ ಚರ್ಚೆ ಮಾಡಿದ್ದಾಯ್ತು. ಮುಂದಕ್ಕೆ ಹೋಗೋಣ. தமசுக்கு அனந்தரமாய் அக்ஷரம் என்று ஓதப்பட்ட திரிகுண பரிணாம விசேஷமே பரமபதம் என்று காலம் என்றும் இப்படியே ஒரு திரிகுண பரிணாமம் என்றும் சொல்லுகிற பேதாபேதவாதிகளுக்கு பிரமாண அபாவமும் பிரமாಣ ವಿರೋಧಮಂ ಸ್ವವಚನ ವಿರೋಧಮಂ ಕಂಡುಕೊಳ್ಳುವುದು. ತಮಸ್ಸಿಗೆ ನಂತರ ಅಕ್ಷರ ಅಂತ ಹೇಳಲ್ಪಟ್ಟಂತಹ ತ್ರಿಗುಣದ ಪರಿಣಾಮ ವಿಶೇಷವೇ ಪರಮಪದ ಎಂದು, ಹಾಗೆಯೇ ಕಾಲವು ಒಂದು ತ್ರಿಗುಣದ ಪರಿಣಾಮ ವಿಶೇಷವು ಎಂದು ಹೇಳುವಂತಹ ಭೇದಾಭೇದ ವಾದಗಳಿದ್ದಲ್ಲಿ ಭೇದಾಭೇದವಾದಿಗಳು ಅಂತ ಅವರು ಹೀಗೆ ಹೇಳಲು ಪ್ರಮಾಣ ಇಲ್ಲ. ಅಲ್ಲದೆ ಪ್ರಮಾಣಗಳಿಗೆ ವಿರೋಧವೂ ಉಂಟಾಗತ್ತೆ ಮತ್ತು ತಮ್ಮ ಸಿದ್ಧಾಂತದಲ್ಲಿಯೇ ವಿರೋಧವೂ ಇರುವುದು ತಿಳಿಯುತ್ತೆ. ಭಾಸ್ಕರರು, ಯಾದವ ಪ್ರಕಾಶರು ಮುಂತಾದವರ ಭೇದಾಭೇದ ಕೆಲವು ಅಭಿಪ್ರಾಯಗಳನ್ನು ತಿಳಿಸಿ ಅದು ಪ್ರಮಾಣಕ್ಕೆ ಅನುಗುಣವಾಗಿಲ್ಲ ಎಂದು ತಿಳಿಸ್ತಾರೆ. ಅವರು ತಮಸ್ಸಿನ ನಂತರ ಅಕ್ಷರಂ ತಮಸಿಲೀಯತೆ ತಮಃ ಪರೇ ದೇವೇ ಏಕೀಭವತಿ ಸುಬಾಲೋಪನಿಷತ್ತಿನಲ್ಲಿ 2ನೇ ಶ್ಲೋಕ ಎಂದು ಹೇಳಲ್ಪಟ್ಟ ಅಕ್ಷರ ಎಂಬುದೇನೆ ತದಕ್ಷರೇ ಪರಮೇ ವ್ಯೋಮನ್ ಮಹಾನಾರಾಯಣ ಉಪನಿಷತ್ತು ಎಂದು ಹೇಳಲ್ಪಟ್ಟ ಪರಮ ಪದವನ್ನು ತಿಳಿಸುತ್ತೆ. ಮತ್ತು ಅದು ತ್ರಿಗುಣದ ಪರಿಣಾಮವೇ ಆದ ದ್ರವ್ಯ ಅಂತ ಅವರು ಹೇಳ್ತಾರೆ. ಹಾಗೆ ಈ ಕಾಲವು ತ್ರಿಗುಣದ ಪರಿಣಾಮ ಅಂತ ಹೇಳ್ತಾರೆ. ಇದಕ್ಕೆ ಯಾವ ಪ್ರಮಾಣನೂ ಇಲ್ಲ. ಇಲ್ಲಿ ಏನಾದ್ರೂ ಮಾತಾಡೋದಾದ್ರೆ, ಏನಾದ್ರು ವಿಷಯವನ್ನ ತಿಳಿಸೋದಾದ್ರೆ ಅದಕ್ಕೆ ಆಧಾರಗಳಿರ್ಬೇಕು, ಪ್ರಮಾಣಗಳಿರ್ಬೇಕು. ಆದರೆ ಪರಮಪದ ತ್ರಿಗುಣದ ಪರಿಣಾಮವಲ್ಲ ಅಂತ ಹೇಳುವುದಕ್ಕೆ ಅನೇಕ ಪ್ರಮಾಣಗಳಿದೆ. ತಮಸಃ ಪರಸ್ತಾತ್ ಪುರುಷ ಸೂಕ್ತದಲ್ಲಿ ತಮಸಃ ಪರಸ್ತಾತ್, ರಜಸಃ ಪರಾಕೆ ತೈತ್ರಿ ಸಂಹಿತೆ 2:2:12:5 ಮುಂತಾದ ಶ್ರುತಿಗಳು ಪರಮಪದ ಪ್ರಕೃತಿ ಮಂಡಲದ ಆಚೆಗೆ ಇರುವುದು ಎಂದು ಘೋಷಿಸುತ್ತೆ. ಇದೇನು ಎಲ್ಲ ನಿರ್ಧಾರವಾಗಿರೋದು. ಸುಮ್ಮನೆ ಯಾರೋ ಹೇಳಿದ್ರೇನು ಉಭಯ ವಿಭೂತಿ ನಾಯಕ ಭಗವಂತ. ಏನು ಉಭಯ ವಿಭೂತಿ ನಾಯಕ ಅಂದ್ರೆ ಎರಡು ಅಲ್ಲಿ ಉಭಯ ಅಂತಂದ್ರೆ ಯಾವ್ದೆರಡು? ಒಂದು ನಿತ್ಯ ವಿಭೂತಿ, ಇನ್ನೊಂದು ಲೀಲಾ ವಿಭೂತಿ. ನಿತ್ಯ ವಿಭೂತಿ ಅನ್ನೋದನ್ನೇ ವೈಕುಂಠ, ಅಪರಾಜಿತ, ಸಾಕೇತ, ಶುದ್ಧ ಸತ್ವ, ಅಪ್ರಾಕೃತ ಎಲ್ಲ ಪದಗಳು ಅದಕ್ಕೆ. ಅಯೋಧ್ಯ, ವೈಕುಂಠಕ್ಕೆ ಇದೆಲ್ಲ ಹೆಸರುಗಳು. ಪರಮ ಪದ
ಅಲ್ಲಿ ಈ ಗುಣಗಳದೆಲ್ಲ ಏನಿಲ್ಲ, ಅದರಿಂದ ಆಚೆಗಿರುವಂತಹದ್ದು. ಪ್ರಕೃತಿಯ ಸಂಬಂಧ ಬಂದಿದ್ದು ಎಲ್ಲ ತ್ರಿಗುಣಾತ್ಮಕವಾದದ್ದು. ಇದು ಲೀಲಾ ವಿಭೂತಿ, ಅದು ನಿತ್ಯ ವಿಭೂತಿ. ಆ ನಿತ್ಯ ವಿಭೂತಿಯ ಬಗ್ಗೆ ಕೆಲವರು ತಪ್ಪಾಗಿ, ಈಗ ಯಾದವ ಪ್ರಕಾಶರು ರಾಮಾನುಜರ ಹಿಂದೆ ಗುರುವಾಗಿದ್ದವರು, ಆಮೇಲೆ ಅವರು ಶಿಷ್ಯರೇ ಆದ್ರಲ್ಲ, ಅವರು ಭಾಸ್ಕರ ಇವರೆಲ್ಲ ಹೇಳ್ತಾರೆ ಅದು ತ್ರಿಗುಣದ ಪರಿಣಾಮ ಅಂತ. ಸತ್ವ ರಜೋ ಇದು ತ್ರಿಗುಣಾತ್ಮಕವಾದದ್ದು ಪ್ರಕೃತಿಯ ಹೊರತು ಅಪ್ರಾಕೃತ ಅಂದ್ರೆ ಪ್ರಕೃತಿ ಅಲ್ಲದಂತದ್ದು ಬೇರೆಯದು. ಅದು ತ್ರಿಗುಣದಿಂದ ಅಲ್ಲಿ ಸಾತ್ವಿಕ ರಾಜಸ ತಾಮಸ ಗುಣಗಳು ಇವುಗಳು ಏನು ಇಲ್ಲ ಅಲ್ಲಿ. ಇಲ್ಲಿ ಗುಣಗಳ ಪ್ರಕಾರ ಎಲ್ಲವೂ ನಡೆಯುತ್ತೆ. ನಮಗೆ ಆಯಾಯ ಗುಣಗಳು ಉದ್ರೇಕವಾದಾಗ ಆ ಕೆಲಸದಲ್ಲಿ ತೊಡಗುವಾಗೆ. ಈಗ ತಮೋ ಗುಣ ಜಾಸ್ತಿ ಆದ್ರೂ ಹೋಗಿ ನಿದ್ದೆ ಮಾಡೋಣ ಅನ್ಸುತ್ತೆ, ಇಲ್ಲ ಇನ್ನೊಬ್ಬರ ಬಗ್ಗೆ ಏನೊಂದು ಭಾವನೆಗಳಾಗ್ಲಿ ಇಲ್ಲದೇ ಇರುವಂತಹದ್ದು. ರಜೋಗುಣ ಅದಕ್ಕೆ ಹೇಳಲ್ಲ, ಬೆಟ್ಟವನ್ನು ಕಡಿದು ಕಣಿವೆಯಿಂದ ತುಂಬಿಸಿ ನಾನು ಮಾಡದೆ ಅಕ್ಷಾತ್ರ ತೇಜಸ್ಸು, ಅದು ರಜೋಗುಣ. ಸತ್ವಗುಣ ಯಾವ್ಯಾವ್ದು ಸತ್ವಗುಣ ಪ್ರಧಾನವಾದದ್ದು ಅಂದ್ರೆ ಸಾತ್ವಿಕವಾದಂತಹ ಕೆಲಸಗಳು, ಸಾತ್ವಿಕವಾದ ಕ್ರಿಯೆಗಳಲ್ಲಿ ತೊಡಗುವಂಥದ್ದು. ಈಗ ಈ ಮಾರ್ಗಶಿರ ಮಾಸ ಸತ್ವೋದ್ರಿಕ್ತವಾದ ಮಾಸ. ದೇವತೆಗಳಿಗೆ ಇದು ಬ್ರಾಹ್ಮಿ ಮುಹೂರ್ತ, ನಮಗೆ ಒಂದು ವರ್ಷ, ಅವರಿಗೆ ಒಂದು ದಿನ. ಆ ಒಂದು ದಿನದಲ್ಲಿ ಬೆಳಗ್ಗೆ 3:15 ಗಂಟೆ ಈ ಮಾಸ ಮಾರ್ಗಶಿರ ಮಾಸ. ಭಗವಂತ ಹೇಳಿದ ಮಾಸಾನ ಮಾರ್ಗಶೀರ್ಷೋಸ್ಮಿ ಅಂತ. ಹಾಗೆ ಈ ಗುಣಗಳು ಇವುಗಳ ಇದು ಆಗುವಂಥದ್ದೆಲ್ಲ ಇಲ್ಲಿ ಅವೆಲ್ಲ ಗುಣಕ್ಕೆ ಅತೀತವಾದದ್ದು. ಯಾವುದು ಅಪ್ರಾಕೃತವಾದದ್ದು ವೈಕುಂಠ. ಅದಕ್ಕಾಗಿ ಹೇಳ್ತಾರೆ ಶ್ರುತಿಗಳು ಪರಮ ಪದವು ಪ್ರಕೃತಿ ಮಂಡಲದ ಆಚೆಗೆ ಇದೆ ಎಂದು ಘೋಷಿಸುತ್ತೆ. ಈಗ ಎರಡೂ ಇದೆ, ಮಂಡಲ ಪ್ರಕೃತಿ ಬಲ್ಲಿ ಬಂದು ಅಪ್ರಾಕೃತವಾದದ್ದು ಪರಮಪದ. ಇವೆಲ್ಲ ಎಲ್ಲಿಂದ ಹೇಗೆ ತಿಳಿಬೇಕು ಅಂತಂದ್ರೆ ಶಾಸ್ತ್ರಗಳಿಂದಲೇ ತಿಳಿಬೇಕಾದ್ದು. ಸುಬಾಲೋಪನಿಷತ್ತು, ಕೌಶಿಕೋಪನಿಷತ್ತು ಇವುಗಳಲ್ಲಿ ಬಹಳ ಸ್ಪಷ್ಟವಾಗಿ ಬರುವಂತಹದ್ದು. ಅಲ್ಲದೆ ಪರಮಪದವು ನಿತ್ಯ ಎಂದು ಹೇಳಿದ ಮೇಲೆ ದಿವ್ಯಂ ಸ್ಥಾನಂ ಅಜರಂ, ಇವೆಲ್ಲ ಪ್ರಮಾಣಗಳು. ದಿವ್ಯಂ ಸ್ಥಾನಮಜರಂ, ನೋಡಿ ಅದು ಪಾರಮೌಸಲ ಸಂಹಿತೆ. ದಿವ್ಯಂ ಸ್ಥಾನಮಜರಂಚ ಅಪ್ರಮೇಯಂ ದುರ್ವಿಜ್ಞೇಯಂ ಚಾಗಮೈಹಿ ಗಮ್ಯಮಾದ್ಯಂ ಗಚ್ಚ ಪ್ರಭೋ ರಕ್ಷ ಚಾರ್ತಿ ಪ್ರಪನ್ನಾನ್ ಕಲ್ಪೆ ಕಲ್ಪೆ ಜಾಯಮಾನಃ ಸ್ವಮೂರ್ತ್ಯ. ಅಪ್ರಾಕೃತವು, ಆದ್ಯವು, ಆದ್ಯ ಅಂದ್ರೆ ಮೊದಲು, ಜರೆಗೆ ಎಡೆಯಿಲ್ಲದ್ದು, ವಾರ್ಧಕ್ಯ. ಇಲ್ಲಿ ಪ್ರಾಣಿಗಳು ಇವುಗಳೆಲ್ಲ ಜರಾಯುಜ ಅಂತಂದ್ರೆ ಚಿಕ್ಕದಾಗಿರುತ್ತೆ, ದೊಡ್ಡದಾಗಿ ಬೆಳೆಯುತ್ತೆ, ಆಮೇಲೆ ಇದು ಜರೆ, ಆಮೇಲೆ ಸಾವು. ಅಳತೆಗೆ ಮೀರಿದ, ಅರಿಯಲಾಗದ, ಆದರೆ ಶಾಸ್ತ್ರದಿಂದಲೇ ತಿಳಿಯಲು ಸಾಧ್ಯವಾದ ಪರಮಪದಕ್ಕೆ ಹೇ ಪ್ರಭುವಾದ ಕೃಷ್ಣನೇ ತಿರುಗಿ ದಯಮಾಡಿಸು. ಪ್ರಕೃತಿ ಕಲ್ಪದಲ್ಲೂ ನಿನ್ನ ದಿವ್ಯ ಮಂಗಳ ವಿಗ್ರಹದೊಡನೆ ಇಲ್ಲಿ ಅವತರಿಸಿ ಶರಣಾಗತನಾದ ನಮ್ಮನ್ನು ರಕ್ಷಿಸುವಂತ ಆ ಸಂಹಿತೆ ಬರುವಂತ ಶ್ಲೋಕ ಪಾರಮೌಸಲ. ಈ ಮೊದಲಾದ ಪ್ರಮಾಣಗಳು ಪರಮಪದ ನಿತ್ಯ, ಅದು ಶಾಶ್ವತ, ಅದು ಪರಿಣಾಮ ಹೊಂದೋದಿಲ್ಲ, ಸದಾ ಒಂದೇ ರೀತಿ ಇರುವಂತದ್ದು ಅಂತ ಹೇಳುವಂತದ್ದು. ಹಾಗೆಯೇ ಸದೇವ ಸೌಮ್ಯ ಇದಮಗ್ರ ಆಸೀತ, ಚಾಂದೋಗ್ಯೋಪನಿಷತ್ತು 6:2-1. ಸದೇವ ಸೌಮ್ಯ ಇದಮಗ್ರ ಆಸೀತ್, ಇದು ಮೊದಲಿತ್ತು. ಸದಾ ಪಶ್ಯಂತಿ ಸೂರ್ಯ, ತೈತ್ರಿಯ ಉಪನಿಷತ್ ಸಂಹಿತೆ 1:3-6-9. ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರ್ಯ ಮುಂತಾದ ಶ್ರುತಿಗಳಲ್ಲಿ ಸದಾ, ಅಗ್ರೆ ಮುಂತಾದ ಕಾಲವನ್ನು ಸೂಚಿಸುವ ಪದಗಳು ಕಾಲವು ಪ್ರಳಯದಲ್ಲಿಯೋ ಪರಮಪದಿಯಲ್ಲೂ ಈ ಪರಮಪದದಲ್ಲೂ ಇರುತ್ತೆ ಎನ್ನುವುದು ಹೇಳುತ್ತೆ. ಇದರಿಂದ ಕಾಲವು ನಿತ್ಯ ಎಂಬುದಾಗಿ ಪ್ರಕೃತಿಯು ಪರಿಣಾಮವಾಗಲು ಸಾಧ್ಯವಿಲ್ಲ. ಇದಲ್ಲದೆ ಭೇದಾಭೇದವಾದಿಗಳ ಪಕ್ಷದಲ್ಲೇ ಸ್ವವಚನ ವಿರೋಧ ಕೂಡ ಇದೆ. ಅವರು ಪ್ರಕೃತಿಯ ಸುಖ ಮತ್ತು ದುಃಖ ಎರಡನ್ನು ಚೇತನಿಗೆ ಉಂಟು ಮಾಡುತ್ತೆ, ಆದರೆ ಪರಮಪದವು ಸುಖವನ್ನು ಮಾತ್ರವೇ ಉಂಟು ಮಾಡುತ್ತೆ ಅಂತ ಹೇಳೋದು. ಪರಮಪದವು ಪ್ರಕೃತಿಯ ಪರಿಣಾಮ ಎಂಬ ಸ್ವವಚನ ವಿರುದ್ಧವಾಗುತ್ತೆ. ಅವರು ಹೇಳಿದ ಮಾತಿನಲ್ಲೇನೆ ಪರಮಪದ ಪ್ರಗತಿಯ ಪರಿಣಾಮ ತಪ್ಪು. ಅಲ್ಲದೆ ಪ್ರಗತಿಯು ಈಶ್ವರನಿರುವ ಕಾಲವು ಪ್ರಳಯ ಮತ್ತು ಈಶ್ವರನಿಂದ ಬೇರೆಯಾಗಿರುವ ಕಾಲವೇ ಸೃಷ್ಟಿ ಅಂತ ಹೇಳ್ತಾರೆ. ಪ್ರಳಯ ಮತ್ತು ಈಶ್ವರನಿಂದ ಬೇರೆಯಾಗಿರುವ ಕಾಲ ಅದು ಸೃಷ್ಟಿ ಅಂತಾರೆ. ಇದರಿಂದ ಪ್ರಕೃತಿಯು
ಕಾಲಕ್ಕಿಂತ ಬೇರೆಯಾದುದು ಎಂದು ಸ್ಪಷ್ಟವಾಗಿ ತಿಳಿಯುತ್ತೆ. ಆದ್ದರಿಂದ ಕಾಲವು ಪ್ರಗತಿಯ ಪರಿಣಾಮ ಅಂತ ಹೇಳುವುದು ಕೂಡ ಅವರೇ ಹೇಳುವಂತ ಮಾತಿಗೆ ವಿರೋಧವಾಗುತ್ತೆ ಎಂದು. ಇಪ್ಪಡಿ ವಿವೇಕಿತ್ತವನ್ நான் உன்னை அன்னி இலேன். 9ನೇದು ನಾನ್ ಮೋಹನ್ ತಿರುವಂದಾದಿಯ ಮಾತು. ಇಂದ್ರಾಹ ನಾಳೆಯೇ ಆಹ ಇನಿಚ್ಚಿರಿದು ನಿಂದ್ರಾಹ ನಿನ್ನರುಳೆನ್ಪಾಲದೆ நன்றாக நான் உன்னை அன்னி இலேன் கண்டாய் நாராயணனே நீ என்னை அன்னி இலை. ಹೇ ನಾರಾಯಣನೇ, ಇಂದ್ರಾಹ ಇಂದೋ, ನಾಳೆಯೇ ಆಹ ಇಲ್ಲ ನಾಳೆಯೋ, ಇನಿಚ್ಚಿರಿದು ನಿನ್ನಾಹ ಇಲ್ಲ ಇನ್ನೂ ಸ್ವಲ್ಪ ಕಾಲ ನಂತವ, ನಿನ್ ಅರುಳೆನ್ ಪಾಲದೆ ನಿನ್ನ ಅನುಗ್ರಹ ನನ್ನೆಡೆಗೆ ಪ್ರವೇಶಿ ಬರುವುದೇ ಆಗಿದೆ. ನನ್ರಾಹ ನಾನುನ್ನೈ ಅಂದಿ ಇಲೇನ್ ಕಂಡಾಯ್ ನಾನು ನಿನ್ನನ್ನು ಬಿಟ್ಟು ಸ್ವತಂತ್ರನಾಗಿ ಇರಲಾರೆ ಇಳಿದೆಯೋ. ನೀ ಅನ್ನೈ ಅಂದಿ ಇಲೈ ನಿನಗೂ ನನ್ನನ್ನು ಬಿಟ್ಟು ರಕ್ಷಿಸಲು ಯೋಗನಾದವನು ಇನ್ನೊಬ್ಬನಿಲ್ಲ. ಭಗವಂತನ ಜೊತೆ ಸಂವಾದ ನಾನ್ ಮೋಹನ್ ತಿರುವಂದಾದಿ ತಿರುಮಣಶಿ ಆಳ್ವಾರ್ ಹೇಳಿದ್ದಲ್ಲಿ. ಹಾಗೆ என்கிறபடியே அவனுடைய சத்தையாலே தனக்கு சத்தை என்றும் அதுவும் அவனதின் அருளே. ಅದು ಕೂಡ ಅವನದೇ ಅರುಳು. ಇದಕ್ಕೂ ಪಾಶ್ವರ ಕೋಟ್ ಮಾಡ್ತಾ ಇದೆ. ತಿರುವಾಯ್ಮೊಳಿ 8:8-3. உணர்வில் உம்பர் ஒருவனை அவனது அருளால் உரல் பொருட்டு என் உணர்வினுள்ளே இருத்தினேன் அதுவும் அவனது இன்னருளே. உணர்வும் உயிரும் உடம்பும் மத்துலப்பிலனவும் பழுதேயாம் உணர்வை பெற ஓர்ந்திர வேறு யானும் ತಾನಾಯಿ ಮೊಳಿಂದಾನೆ. ಉಣರ್ವಿಲ್ ಜ್ಞಾನದಲ್ಲಿ ಉಂಬರ್ ಸರ್ವತೋತ್ಕೃಷ್ಟರಾದಂತಹ ನಿತ್ಯ ಸೂರ್ಯಗಳಿಗೆ ಒರುವನೈ ಅದ್ವಿತೀಯನಾದ ನಿರ್ವಾಹಕನಾದ ಒಬ್ಬನನ್ನ ಅವನದರುಳಾಲ್ ಅವನ ಕೃಪೆಯಿಂದ ಉರಲ್ ಪೊರಟು ಸಮೀಪಿಸಿ ಹೊಂದುವುದಕ್ಕಾಗಿ ಎಣ್ ಉಣರ್ವಿನುಳ್ಳೆ ನನ್ನ ಜ್ಞಾನದೊಳಗೆ ಇರುತ್ತೀನೇನ್ ಪ್ರತಿಷ್ಠಾಪನೆ ಮಾಡಿಕೊಂಡೆ. ಅದುವು ಆ ಇಚ್ಛೆಯು ಅವನದಿನ್ನರುಳೆ ಅವನ ಭೋಗ್ಯವಾದ ಕೃಪೆಯೇ. உணர்வும் ಶಬ್ದಾದಿ ವಿಷಯ ಜ್ಞಾನവും ಉಯಿரும் ಪ್ರಾಣವು ಉಡಂಬುಂ ಶರೀರವು ಮತ್ತುಲಪಿಲನವು ಮತ್ತು ಪರಿಚ್ಛೇದರಹಿತವಾದ ಮಹತ್ ಅಹಂಕಾರ ಇಂದ್ರಿಯಗಳು ಎಲ್ಲವೂ ಪೊಳುದೇಯಾಮ್ ಹೇಯವಾಗುವುದು ಎಂಬ ಅಂದರೆ ಪುರುಷಾರ್ಥಗಳಲ್ಲ ಎಂಬ ಉಣರ್ವೈ ಪೆರ ಜ್ಞಾನ ಹೊಂದಲು ಊರ್ಂದು ಉಪಯುಕ್ತವಾಗುವಂತೆ ನಡೆದು ಇರವೇರಿ ಆತ್ಮ ಪರ್ಯಂತವಾಗಿ ಜ್ಞಾನವನ್ನ ಪರಿಯಾನುಂ ತಾನಾಯ್ ನಾನೂ ತಾನಾಗುವಂತೆ ಒಳಿಂದಾನೆ ಅಂತರ್ಯಾಮಿಯಾಗಿ ನಿಂತು ಬಿಟ್ಟ ಭಗವಂತ. ಎಲ್ಲವೂ ಅವನದೇ ಆಗಿ ಎಲ್ಲ ಅವನದೇ ಸಂಕಲ್ಪ, ಅವನೇ ಎಲ್ಲವನ್ನು ನಡೆಸುವನು, ಪ್ರಚೋದಿಸುವನು ಅವನೇ, ಎಲ್ಲವನ್ನು ಅವನೇ ಮಾಡುವಂತ. ಹಿಂದೆನೆ ಅನೇಕ ಬಾರಿ ಇದೆಲ್ಲ ಹೇಳಿದ್ದಾಯ್ತು. ಎಲ್ಲಾನು ಅವನೇ ಮಾಡೋದಾದ್ರೆ ಮೋಕ್ಷನ ಅವನೇ ಕೊಡ್ಲಿ, ಮೋಕ್ಷಕ್ಕೆ ಬೇಕಾದ ಪ್ರಯತ್ನನ ಅವನೇ ಮಾಡಿಸ್ಲಿ, ಅವನೇ ಬಂದು ತಿನ್ನಿಸ್ಲಿ, ಅವನೇ ಮಾಡ್ಲಿ. ನಿಮ್ ಮನುಷ್ಯನಾಗಿ ನಿಮ್ ಬುದ್ಧಿ ಅನ್ನೋದು ಕೊಟ್ಟಿದ್ದಾನಲ್ಲ, ಅದನ್ನು ಉಪಯೋಗಿಸಿ ಸ್ವಾತಂತ್ರ್ಯ ಇದೆಯಲ್ಲ ಆರಿಸ್ಕೊಳಕ್ಕೆ, ಒಳ್ಳೇದು ಕೆಟ್ಟದ್ದು ಇಷ್ಟು ಮಾಡಿದ್ರೆ ನೀವು ಒಳ್ಳೆಯದನ್ನ ಆರಿಸ್ಕೊಂಡ್ರೆ ಇನ್ ಮಿಕ್ಕಿದೆಲ್ಲ ಅವನು ಅದಕ್ಕೆ ಪೂರಕವಾಗಿ ಮಾಡ್ತಾನೆ. ಇಲ್ಲ ಕೆಟ್ಟದನ್ನ ಆರಿಸ್ಕೊಂಡ್ರೆ ಅದಕ್ಕೆ ಸರಿಯಾಗಿ ಅದನ್ನು ಕೂಡ ಮಾಡೋನು ಅವನೇ. ಒಳ್ಳೇದನ್ನ ಮಾಡೋವನು ಅವನೇ, ಕೆಟ್ಟದನ್ನ ಮಾಡೋವನು ಅವನೇ. ಆದ್ರೆ ಅವನ ಕಾರಣ ಅಲ್ಲ ಅಂತ ಹೇಳ್ತಾನೆ. ಎಲ್ಲ ಬಹಳ ಬಹಳ ಸೂಕ್ಷ್ಮವಾದಂತ ವಿಷಯಗಳು. ಎಲ್ಲ ಅವನೇ ಮಾಡೋದಾದ್ರೆ ನಮ್ದೇನಿದೆ ಇಲ್ಲಿ ಅಂದ್ರೆ, ನಿನಗೆ ಚೇತನ, ನಿನಗೆ ಇದನ್ನ ಕೊಟ್ಟಿದ್ದಾನೆ, ಏನು ಧರ್ಮಭೂತ ಜ್ಞಾನ, ಅದೇ ಅರಿವು. ನನಗೆ ಜ್ಞಾನ ಇದೆ, ನನಗೆ ಜ್ಞಾನ ಇಲ್ಲ ಅನ್ನುವಂಥ ತಿಳಿವು. ಯಾವುದು ಸರಿ ಯಾವುದು ತಪ್ಪು, ಪವರ್ ಟು ಡಿಸ್ಕ್ರಿಮಿನೇಟ್. ಆಮೇಲೆ ಶಾಸ್ತ್ರಜ್ಞಾನವನ್ನು ಕೊಟ್ಟಿದ್ದಾನೆ. ಈಗ ಎಲ್ರು ಹಿಂದೆ ಈಗ 2-3 ಕ್ಲಾಸ್ ಹಿಂದೆನೇ ಏನೋ ಬಂದವಾಗ ಯಾರಾದ್ರೂ ಹೇಳ್ತಾರೇನೋ ನಾನು ತಪ್ಪಾಗಿ ಬಾಳವನ್ನ ನಡೆಸ್ತಾ ಇದ್ದೇನೆ, ನಾನು ಮಾಡ್ತಾ ಇರೋದು ತಪ್ಪು ಅಂತ. ಪ್ರತಿಯೊಬ್ಬರಿಗೂ ಅವರವರ ದೃಷ್ಟಿಯಿಂದ ಅವರು ಸರಿನೇನೆ. ಹಾಗಾದ್ರೆ ಯಾವುದು ಸರಿ ಯಾವುದು ತಪ್ಪು ಇದನ್ನು ತಿಳಿಸೋಕೇನು ಅಂದ್ರೆ ಪ್ರಮಾಣ ಬೇಕು. ಅದಕ್ಕೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ಕಾರ್ಯವು, ಯಾವುದು ಕಾರ್ಯ ಯಾವುದು ಅಕಾರ್ಯ ಅಂತ ನಿರ್ಧಾರ ಮಾಡ್ಬೇಕಾದ್ರೆ ಶಾಸ್ತ್ರ ಪ್ರಮಾಣವಾಗುತ್ತೆ. ಹಾಗೆ ಶಾಸ್ತ್ರ ಪ್ರಮಾಣವನ್ನು ಇಟ್ಕೊಂಡು ಅದರ ಯಥಾರ್ಥ ಜ್ಞಾನದಿಂದ ಆತ್ಮದ ಉದ್ಧಾರ ಮಾಡ್ಕೊಳ್ಳುವನು ನೀನೆ, ಆತ್ಮವನ್ನು ನಾಶ ಮಾಡ್ಕೊಳ್ಳುವನು ನೀನೆ. ನೀನ್ ಏನ್ ಡಿಸೈಡ್ ಮಾಡ್ತೀಯೋ ಆ ರೀತಿ ನಾನೆಲ್ಲದನ್ನು ಪರಿಕರ ಒದಗಿಸ್ಕೊಡ್ತೀನಿ ಅಂತ. ನಾವು ಮಾಡೋದು ನಾನೇ ನಾನೇ ಅಂತ ಹೇಳಿದ್ರು ಕೂಡ ಕಾರಣ ಮಾತ್ರ ನಾನಲ್ಲ. ಇದನ್ನೇ ಬಹಳ ಸ್ಪಷ್ಟವಾಗಿ ತಿಳಿಬೇಕಾಗಿದ್ದು ಅಂತ.
அதுவும் அவனதின்னருளே என்கிறபடியே அவனுடைய வியாபாரத்தாலே தன்னுடைய உபாயாதி வியாபாரம் என்று தனக்கே ஆக என்னை கொள்ளும் இதே எனக்கே கண்ணனை யாம் கொள் சிறப்பே என்கிறபடியே அவன் பிரயோஜன விசேஷத்தாலே தனக்கு பிரயோஜன விசேஷம் என்னும் தெளிந்து ஸ்வ அதிகார அனுகுணமாக ஸ்வரூப பர பல சமர்ப்பணத்தாலே இவை ಮೂಂದಿலும் ನಿರ್ಮಮನಾய் ವರ್ತಿக்கும் ಹೀಗೆ ವಿವೇಕಿಸಿದವನು ನಾನು ನೀನಿಲ್ಲದೆ ಇರಲಾರೆ ಎನ್ನುವಂತೆ ಅವನ ಸತ್ತೆಯಿಂದಲೇ ತನಗೆ ಸತ್ತೆ ಎಂದು ಎಕ್ಸಿಸ್ಟೆನ್ಸ್ ಅದು ಸಹ ಅವನ ಕೃಪಾಪೂರ್ಣವಾದ ಅನುಗ್ರಹವೇ ಎನ್ನುವಂತೆ ಅವನ ಅನುಗ್ರಹದಿಂದಲೇ ತನ್ನ ಉಪಾಯವೇ ಮೊದಲಾದ ವ್ಯಾಪಾರವು ಎಂದು ತನಗೆ ಶೇಷವಾಗಿರುವಂತೆ ತನಗೇ ಶೇಷವಾಗಿರುವಂತೆ ನನ್ನನ್ನು ಸ್ವೀಕರಿಸಬೇಕು ಎಂಬುದೇ ನನ್ನ ಸ್ವರೂಪಕ್ಕೆ ಅನುಗುಣವಾಗಿರುವ ಕೃಷ್ಣನನ್ನ ನಾನು ಪ್ರಾರ್ಥಿಸುವ ಪ್ರಯೋಜನ ಎಂದು ಸ್ಪಷ್ಟವಾಗಿ ಅರಿತು ತನ್ನ ಅಧಿಕಾರಕ್ಕೆ ಅನುಗುಣವಾಗಿ ಸ್ವರೂಪ ರಕ್ಷಣೆಯ ಭಾರ ಮತ್ತು ಫಲಗಳ ಸಮರ್ಪಣೆ ಮಾಡಿ ಈ ಮೂರು ವಿಷಯಗಳಲ್ಲಿಯೂ ನನ್ನದೆಂಬ ಭಾವನೆಯನ್ನ ಬಿಟ್ಟು ವರ್ತಿಸುವಂತಾಗ ಅದನ್ನೇ ನಾಹಂಕರ್ತ ನೇದಮ್ಮ ಕರ್ಮ ಫಲಮಪಿ ನಮಮ ಮೂರರಲ್ಲಿ ಹೇಳಿದ್ದು. ಐ ಆಮ್ ನಾಟ್ ದ ಡೂಯರ್, ದಿಸ್ ಇಸ್ ನಾಟ್ ಮೈ ಕರ್ಮ, ದ ರಿಸಲ್ಟ್ಸ್ ಆರ್ ನಾಟ್ ಮೈನ್. ಎಲ್ಲವೂ ಅವನಿಗಾಗಿ. ಮಾಡಿಸ್ಕೊಳ್ಳೋನು ಅವನೇ, ಮಾಡೋವನು ಅವನೇ, ಪ್ರಚೋದನೆ ಕೊಡೋವನು ಅವನೇ. ಯಾವುದು ನನ್ನದಲ್ಲ, ನಾನೇ ನನ್ನವನಲ್ಲ, ಇನ್ನು ನಂದು ಅನ್ನೋದು ಏನು ಇಲ್ವೇ ಇಲ್ಲ. ಈ ಅರಿವಿನಿಂದ ಎಲ್ಲವನ್ನು ನಡೆಸುವಂತೆ ಮಾಡುವಂತ ತಿರುಮಲೇಶ ಆಳ್ವಾರ್ ಅವರು ಹೇಳಿದ ನಾನು ಉನ್ನೈ ಅನ್ರಿ ಇಲೇನ್ ಎಂಬುದು ಜೀವಾತ್ಮನ ಎಕ್ಸಿಸ್ಟೆನ್ಸ್, ಸತ್ತೆಯು ಪರಮಾತ್ಮನ ಸತ್ತೆಗೆ ಅಧೀನವಾದದ್ದು ಎಂಬುದನ್ನು ತಿಳಿಸುತ್ತೆ. ಅವನ ಸಂಕಲ್ಪ ಇದ್ದ ಸನಾದಿಯಲ್ಲಿ ಅನ್ನ ಋಣ, ನೀರಿನ ಋಣ ಇರುವಂಗೆ ಅದು ಎಲ್ಲೆಲ್ಲಿ ಎಳ್ಕೊಂಡು ಹೋಗುತ್ತೋ ಅದು ಕರ್ಮದ ಪ್ರಕಾರ ಅವರವರಿಗೆ. ಒಂದಗಳು ಹೆಚ್ಚಿರೋದು, ಒಂದಗಳು ಕೊರೆಯಿರೋದು. ತಿಂದ ನಿನ್ನ ಋಣ ತೀರುವುದಲೇ ಪಯಣ. ಅನ್ನ ಋಣ ಮುಗಿದ್ರೆ ಪ್ರಯಾಣ ಶುರು, ಅಂತಿಮ ಪ್ರಯಾಣ. ಹಿಂದಾಗದೊಂದು ಕ್ಷಣ ಮುಂದಕ್ಕೂ ಮಾಗದದು, ಸಂದ ಲೆಕ್ಕವರೆಲ್ಲ ಎಲ್ಲವೂ ನಿರ್ಧರಿತವಾಗಿದೆ. ಆದರೆ ಈ ನಮ್ಮ ಹುಟ್ಟು ಮತ್ತು ಬಾಳು ಸಾವು, ಹುಟ್ಟು ಸಾವಿನ ಮಧ್ಯದಲ್ಲಿ ನಮ್ಮ ಬಾಳಿದೆಯಲ್ಲ, ಅದರಲ್ಲಿ ನಮಗ್ ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ, ವಿವೇಕ ಕೊಟ್ಟಿದ್ದಾನೆ. ಅದನ್ನ ನಾವು ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡ್ತೀವಿ ಅದರ ಮೇಲೆ ನಮ್ಮ ಉದ್ಧಾರವೋ ಅವನತಿಯೋ ಎರಡಕ್ಕೂ ಆಗತ್ತೆ. ಎರಡಕ್ಕೂ ನಾವೇ ಹೊಣೆಗಾರರಾಗ್ತೀವಿ ಹೊರತು ಭಗವಂತನೇ ಎಲ್ಲ ಮಾಡಿದ್ರು ಕೂಡ ಅವನದಕ್ಕೆ ಕಾರಣ ಆಗೋದಿಲ್ಲ. ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋಹೋ ಆತ್ಮೈವ ರಿಪುಹು ಆತ್ಮೈವ. ಈ ಭಗವದ್ಗೀತೆಯಲ್ಲಿ ಬರುವಂತ ಮಾತು. ಆತ್ಮನೇ ಮಿತ್ರ, ಆತ್ಮನೇ ಸಖ, ಆತ್ಮನೇ ಶತ್ರು. ಹೇಗೆ ಅಂತಂದ್ರೆ ಶಾಸ್ತ್ರಕ್ಕೆ ವಿರುದ್ಧವಾದ ವಿಷಯಗಳಲ್ಲಿ ತೊಡಗಿದ್ರೆ ಆತ್ಮನಾಶಕ್ಕೆ ಅದು ಕಾರಣವಾಗತ್ತೆ. ಆತ್ಮೋದ್ಧಾರಕ್ಕೆ ಚಿಂತನೆ ಮಾಡಿ ಅವನಲ್ಲಿ ಶರಣಾಗಿ ಎಲ್ಲವೂ ಅವನದೇ ಅಂತ ತಿಳಿದು ಮಾಡುವುದನ್ನೆಲ್ಲ ಅವನಿಗೆ ಸಮರ್ಪಿಸಿ ಈ ಮೂರು ವಿಷಯಗಳು ಫಲ, ಸಂಬಂಧ, ಕರ್ತೃತ್ವ, ಮೂರು ತ್ಯಾಗಗಳು, ಇವುಗಳನ್ನು ಮಾಡಿದ್ರೆ ಅವನು ಉದ್ಧಾರಕ್ಕೆ ಕಾರಣವಾಗತ್ತೆ. ಪರಮಾತ್ಮನಿಲ್ಲದೆ ಜೀವಾತ್ಮ ಇರ್ಲಿಕ್ಕಿಲ್ಲ. ಅಪೃಥಕ್ ಸಿದ್ಧ ವಿಶೇಷಣ ಭಗವಂತನಿಗೆ ಜೀವಾತ್ಮ. ಹಾಗೆಯೇ ಅವರು ನೀ ಎನ್ನೈ ಅನ್ರಿ ಇಲೈ ಅಂತ ಹೇಳಿದ್ದು ಕೂಡ ಪರಮಾತ್ಮನಿಗೂ ಜೀವಾತ್ಮನಿಗೂ ಇರುವಂತಹ ಸ್ವಾಮಿ ಶೇಷ. ಈಶ ಈಶಿತವ್ಯ ಅಂದ್ರೆ ರಕ್ಷಕ, ರಕ್ಷಕ, ರಕ್ಷಿಸಲ್ಪಡುವಂತವನು, ರಕ್ಷಕನಿಂದ ರಕ್ಷಿಸಲ್ಪಡುವಂತವನು. ಹಾಗೆ ಭಗವಂತ ರಕ್ಷಕ, ನಾವು ಅವನಿಂದ ರಕ್ಷಿಸಲ್ಪಡುವವರು. ಇದೇನೆ ಗಂಡ ಹೆಂಡತಿ ಅನ್ನುವಂಥದ್ರಲ್ಲಿ ಬರೋದು. ಭರ್ತೃ ಭಾರ್ಯ. ಭರ್ತೃ ಅಂದ್ರೆ ಅವನು ರಕ್ಷಣೆ, ತನ್ನ ಕುಟುಂಬದ ರಕ್ಷಣೆಯ ಹೊಣೆ ಅವನಿಗೆ. ಇವಳು ಬೇಕಾದವಳು ಭಾರ್ಯೆ. ಹಾಗೆ ಭಗವಂತ ರಕ್ಷಕ, ನಾವೆಲ್ಲ ಅವನಿಗೆ ರಕ್ಷಿಸಲ್ಪಡುವಂತಹ ವಸ್ತುಗಳು. ತನಗಾಗಿಯೇ ನಮ್ಮನ್ನು ಅವನು ಸ್ವೀಕಾರ ಮಾಡ್ತಾನೆ. ತನಕ್ಕೆ ಎನ್ನೈ ಕೊಳ್ಳು ಮೀದೆ ಅಂತ ಹೇಳಿದಂತೆ
ಇದರಿಂದ ಚೇತನ ಸ್ವರೂಪ ಭಗವಂತನಿಗೆ ಅಧೀನವಾದದ್ದು, ನಮ್ಮ ಸ್ವರೂಪ ಭಗವಂತನಿಗೆ ಅಧೀನವಾದದ್ದು ಅಂತ ತಿಳಿಯುತ್ತೆ. ಹಾಗೆಯೇ ಚೇತನರ ವ್ಯಾಪಾರಗಳೆಲ್ಲ ಭಗವಂತನ ಸಂಕಲ್ಪಾಧೀನ ಎಂದು, ಅದುವು ಅವನ ಇನ್ನರುಳೇ ಎಂದು ತಿಳಿಸುತ್ತೆ. ಚೇತನರ ಸಕಲ ವ್ಯಾಪಾರಗಳು ಅಂದರೆ ಉಪಾಯಾದಿ ವ್ಯಾಪಾರವು ಎಂಬುದು ಸ್ಪಷ್ಟವೇ. ಚೇತನನು ಸ್ವತಂತ್ರನಾಗಿ ಏನನ್ನೂ ಮಾಡಲಾರ. ಚೇತನರಿಗೆ ಭಗವಂತನು ಕೊಟ್ಟಿರುವ ಪ್ರಥಮ ಕ್ಷಣದ ಸ್ವಾತಂತ್ರ್ಯವೂ ಸಹ ಪರಮಾತ್ಮನು ತನ್ನ ಸ್ವಾತಂತ್ರ್ಯದಿಂದಲೇ ಅನುಗ್ರಹಿಸಿರೋದು. ನಮಗೆ ಚಾಯ್ಸ್ ಅನ್ನೋದು ಕೊಟ್ಟಿದ್ದಾನಲ್ಲ, ಅದು ಅವನ ಕೃಪೆಯಿಂದನೇ ಆಗಿರೋದು. ಹೀಗೆ ಚೇತನರ ಪ್ರವೃತ್ತಿಗಳೆಲ್ಲ ಭಗವದ್ ಅಧೀನ ಎಂದು ತಿಳಿಯುತ್ತೆ. ಮತ್ತು ಈ ಉಪಾಯ ಅನುಷ್ಠಾನದಿಂದ ದೊರಕುವ ಫಲದಲ್ಲಿಯೂ ಸಹ ಪರಮಾತ್ಮನೇ ಪ್ರಧಾನ ಫಲಿ ಎಂದು ಅದಕ್ಕೆ ತನಕ್ಕೇ ಆಹ ಎಂಬ ಪಾಶುರದಿಂದ ಅದು ಸ್ಪಷ್ಟವಾಗಿ ಹೇಳುತ್ತೆ. ತನಕ್ಕೇ ಯಾಹ ಎನ್ನೈ ಕೊಳ್ಳು ಮೀದೆ. ಹೀಗೆ ಸ್ವರೂಪ, ಪ್ರವೃತ್ತಿ, ಫಲ ಇವೆಲ್ಲವೂ ಭಗವದ್ ಅಧೀನವಾದ್ದರಿಂದ ಮುಮುಕ್ಷುವು ತನ್ನ ಸ್ವರೂಪವನ್ನ, ರಕ್ಷಣೆಯ ಭಾರವನ್ನ ಮತ್ತು ಅದರ ಫಲವನ್ನ ಸಹ ಭಗವಂತನಿಗೆ ಸಮರ್ಪಿಸಿ, ಇದು ಯಾವುದರಲ್ಲಿಯೂ ನನ್ನದು ಎಂಬುದು ಇಲ್ಲ ಎಂದು ಅನುಸಂಧಾನ ಮಾಡಬೇಕು ಎಂದು ಇಲ್ಲಿ ಆಚಾರ್ಯರು ತಿಳಿಸ್ತಾರೆ. ಮಾಂ ಮದೀಯಂಚ ನಿಖಿಲಂ ಚೇತನ ಅಚೇತನಾತ್ಮಕಂ ಸ್ವಕೈಂಕರ್ಯೋಪಕರಣಂ ಹೇ ವರದ ಸ್ವೀಕುರು ಸ್ವಯಂ. ಎಲ್ಲವೂ ನಿಂದೆ. ನಾನು ಅನ್ನುವಂತ ಆತ್ಮ, ನನಗೆ ಸೇರಿದಂತ ಚೇತನ ಅಚೇತನರು, ಸ್ಥಿರಚರ ಆಸ್ತಿಗಳು ಪ್ರತಿಯೊಂದು ಭಗವಂತನಿಗೆ ಸೇರಿದ್ದು. ಅವನ ಸಂಕಲ್ಪದಿಂದ ಅವನೇ ಕೊಟ್ಟದ್ದು. ಇವೆಲ್ಲವೂ ಅವನಿಗೆ ಸಮರ್ಪಣೆ ಅನ್ನುವುದು ಬರಬೇಕಾದ್ರೆ ಈ ಅರಿವು ನಮಗೆ ಉಂಟಾದರೆ ನಾವು ಸಂಸಾರದ ಬಂಧನದಿಂದ ಬಿಡಿಸ್ಕೊಳ್ಬಹುದು. ಇದೇನೇ ಅಷ್ಟಾಕ್ಷರಿಯ ಅರ್ಥವೂ ಕೂಡ. ಅಹಂ ನಾರಾಯಣಾಯ ಭವೇಯಂ ನ ಮಮ ಸ್ಯಾಂ. ನಾನು ನನ್ನವನಲ್ಲ, ನಾನು ನಾರಾಯಣನಿಗೇ ಸೇರಿದವನು. ನಾರಾಯಣನೇ ನಮಕ್ಕೆ ಪರೆದರುವ ನಿನ್ನೆ ಪಾಶುರ. ಅಷ್ಟಾಕ್ಷರಿಯ ಹಿರಿಮೆ ಏನು ಅಂತಂದ್ರೆ, ಈ ನಾನು ಅಂದ್ರೆ ಭಗವಂತನ ಬಿಟ್ಟು ನಾನು, ಈ ಶರೀರವೇ ನಾನು, ಈ ಭ್ರಮೆಯೆಲ್ಲ ಹೋಗಬೇಕು, ಅವನಿಗೆ ಸೇರಿದವನು ನಾನು ಅನ್ನೋದು ಬರಬೇಕು. ತ್ರಿವಿಧ ಚಿದೇಕ ತಂತ್ರ ಲಕ್ಷ್ಯೇ ಯತಿಪತಿಯಾಮುನ ಭಾಷಿತೇನು ಯೋಕ್ತು ಇದಮಿತಿ ನಿಗಮಂತ ದೇಶಿಕೇನ ಪ್ರತಿ ಸಮದಿಶ್ಯತ ಮಾಧವಾತ್ಮಜಸ್ಯ. ತ್ರಿವಿಧ ಚಿದೇಕ ತಂತ್ರ ಲಕ್ಷ್ಯೆ, 3 ವಿಧ ಚೇತನ ಮತ್ತು 3 ವಿಧ ಅಚೇತನಗಳ ಸ್ವರೂಪ, ಸ್ಥಿತಿ ಮತ್ತು ಪ್ರವೃತ್ತಿಗಳ ಭೇದಗಳನ್ನೆಲ್ಲ ತನ್ನ ಅಧೀನದಲ್ಲಿ ಉಳ್ಳವನು ಎಂಬ ಅರ್ಥವನ್ನು ತಿಳಿಸುವಂತಹ ಯತಿಪತಿ ಯಾಮುನ ಭಾಷಿತೆ, ಶ್ರೀ ಆಳವಂದ ಯಾಮುನ ಮತ್ತು ಯತಿಪತಿ ಶ್ರೀ ಭಾಷ್ಯಕಾರರು ಹೇಳಿದ ಶ್ರೀ ಸೂಕ್ತಿಯ ಅರ್ಥವನ್ನ ಅನುಯೋಕ್ತು ಮಾಧವಾತ್ಮಜಸ್ಯ, ತಿಳಿಯಲು ಪ್ರಾರ್ಥಿಸಿದ ಮಾಧವನೆಂಬ ಅರಸನ ಪುತ್ರನಿಗೆ ಇದಮಿತಿ, ಇದುವೇ ಆ ಶ್ರೀ ಸೂಕ್ತಿಯ ಅರ್ಥ ಎಂದು ಈ ರಹಸ್ಯ ಗ್ರಂಥದ ಮೂಲಕ ನಿಗಮಾಂತ ದೇಶಿಕರಿಂದ ಪ್ರತಿ ಸಮದಿಶ್ಯತ ತಿಳಿಸಲ್ಪಟ್ಟಿತು. ಸತ್ವಸ್ಥಾನ್ ನಿವೃತಂ ಪ್ರಸಾದಯ ಸತಾಂ ವೃತ್ತಿಂ ವ್ಯವಸ್ಥಾಪಯ ತ್ರಸ್ಯ ಬ್ರಹ್ಮ ವಿದಾಗಸಸ್ತೃಣಮಿವ ತ್ರೈವರ್ಗಿಕಾನ್ ಭಾವಯ ನಿತ್ಯೇಶೇಷಿಣಿ ನಿಕ್ಷಿಪನ್ ನಿಜಬರಂ ಸರ್ವಂ ಸಹೇಷಿ ಸಖೇ ಧರ್ಮಂ ಧಾರಯ ಚಾತಕಸ್ಯ ಕುಶಲಿನ್ ಧಾರಾಧರೈಃ ಕಾಂತಿನಃ. ಸತ್ವಸ್ಥಾನ್ ನಿವೃತಂ ಪ್ರಸಾದಯ, ಸಾತ್ವಿಕರನ್ನ ಒಳ್ಳೆಯ ನಡತೆಯಿಂದ ಸಂತೋಷಪಡಿಸು. ಸತಾಂ ವೃತ್ತಿಂ ವ್ಯವಸ್ಥಾಪಯ, ಸಜ್ಜನರ ಆಚರಣೆಯನ್ನ ಅಳವಡಿಸಿಕೋ. ವೇದ ಸಂದೇಶ ಯುಕ್ತ ಆಯುಕ್ತ ಅಲೋಕ್ಷ ಧರ್ಮ ಕಾಮಾಸ್ಯೋ ಯಥಾತೆ ತೇಷು ವರ್ತೇರನ್. ಅವರು ಯಾವ ದಾರಿನಲ್ಲಿ ನಡೆದ್ರು ಅದನ್ನು ಅನುಸರಿಸು, ಆ ಮಾರ್ಗದಲ್ಲಿ ಹೋಗು. ಏಷ ಆದೇಶ, ಏಷ ಉಪದೇಶ, ಏಷ ವೇದೋಪನಿಷದ್, ಏತದ್ ಅನುಶಾಸನಂ, ಇದು ಅನುಶಾಸನ. ಹೀಗೆ ಸಜ್ಜನರ ಆಚರಣೆಯನ್ನ ಅಳವಡಿಸಿಕೋ. ಮೇಲೆ ಯಾರ್ ಶೇವನಹಳ್ ವೆಂಡುವನ ಕೆಟ್ಟಿಯೇಳ್, ಅಲ್ಲಿ ಹೇಳುವುದು ಅದೇನೆ. ಪೂರ್ವೇ ಏತದೂಚುಹು, ವೇದದಲ್ಲೂ ಈ ಮಾತು ಬರುತ್ತೆ. ಮತ್ತು ಇತರರು ಆಚರಿಸುವಂತೆ ಮಾಡು. ತ್ರಸ್ಯ ಬ್ರಹ್ಮ ವಿದಾಗಸಃ,
ಬ್ರಹ್ಮವಿತ್ತುಗಳ ವಿಷಯದಲ್ಲಿ ಅಪಚಾರವಾಗದಂತೆ ಭಯದಿಂದ ನಡೆ. ಭಾಗವತ ಅಪಚಾರವನ್ನು ಮಾಡಬೇಡಿ, ಎಚ್ಚರಿಕೆಯಿಂದ ಇರಿ. ಅದಕ್ಕೆ ತೀವ್ರವಾದಂತಹ ಶಿಕ್ಷೆಗಳು, ತಿಳಿದೋ ತಿಳಿಯದೆಯೋ ಮಾಡದಂತಹದ್ದು. ಹಿಂದೆ ಹೇಳಿದ್ದೆ, ಈ ಕೂರ ತಾಳ್ವೆಯಾಗಿ ಯಾರೋ ಕೇಳಿದ್ರಂತೆ, ಕನ್ಯಾಕ್ ಹೋಯ್ತು ನಿಮಗೆ ಅಂತ. ಯಾರೋ ಭಾಗವತರದು ಊರ್ದು ಹೋಗ್ಕೊಂಡ್ರ ಸ್ವಲ್ಪ ಸೊಟದಾಗಿದೆ ಅಂತ ಹೇಳಿರ್ಬೇಕು ನಾನು. ಅದಕ್ಕೆ ಕಣ್ಣಿಲ್ಲದಂತಹದ್ದು ಅಥವಾ ಕಣ್ಣು ಹೋಗೋದಕ್ಕೆ ಕಾರಣ ಅದಾಗಿರ್ಬೋದು ಭಾಗವತ ಅಪಚಾರ. ಅದಕ್ಕೇನೆ ರಾಮಾನುಜರು ಅಪರಾಧ ಕ್ಷಮಾಪಣೆ ಹೇಳಿದ್ರು. ಭಗವದಪಚಾರ, ಭಾಗವತಾಪಚಾರ, ಅಸಖ್ಯಾಪಚಾರಾರೂಪ ನಾನಾ ವಿಧಾನಂತಾಪಚಾರಾನ್. ಅದು ಯಾವಾಗ ಮಾಡಿದ್ದು? ಅನೋದಿ ಕಾಲ ಪ್ರವೃತ್ತ. ಅಕೃತ್ಯಾಕರಣ, ಮಾಡಬಾರದ ಕೆಲಸವನ್ನೇ ಮಾಡಿದ್ದು. ಕೃತ್ಯ ಅಕರಣ, ಮಾಡಬೇಕಾದ ಕೆಲಸ ಬಿಟ್ಟಿದ್ದು. ಭಗವದಪಚಾರ, ಭಗವಂತನಲ್ಲಿ ಅಪಚಾರ, ಭಾಗವತರಲ್ಲಿ ಅಪಚಾರ, ಇನ್ನು ಅಸಖ್ಯವಾದದ್ದು, ಸಖ್ಯವಲ್ಲದ್ದು, ಆ ರೀತಿಯ ಅಪಚಾರಗಳು ಅನೇಕವಾಗಿ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ್ದು. ಎಲ್ಲವನ್ನು ಒಟ್ಟಿಗೆ ನಿನ್ನಲ್ಲಿ ಈಗ ಪ್ರಾರ್ಥನೆ ಮಾಡ್ತಿದ್ದೀನಿ, ಕ್ಷಮಿಸಿ ನನ್ನನ್ನ ಈ ಕರ್ಮ ಬಂಧನದಿಂದ ಬಿಡಿಸಿ ನಿನ್ನ ನಿತ್ಯ ಸೂರ್ಯಗಳ ಸ್ಥಾನ ವೈಕುಂಠದಲ್ಲಿ ಅವಕಾಶ ಮಾಡಿ ನಿನ್ನ ಕೈಂಕರ್ಯ ನಿತ್ಯವಾಗಿ ಶಾಶ್ವತವಾಗಿ ಮಾಡುವಂತ ಅವಕಾಶ ಮಾಡಿಕೊಡು. ಸೊ ಭಗವಂತನಲ್ಲಿ ಕ್ಷಮಾ ಯಾಚನೆ ಇದೆಯಲ್ಲ, ಅದು ಪ್ರತಿದಿನ ಆಗಬೇಕು. ಬೆಳಗ್ಗೆ ಅಲ್ಲಿ ಬೇರೆ ಕ್ಲಾಸ್ನಲ್ಲಿ ಹೇಳ್ತಾ ಇದ್ದೆ, ಈ ಧನುರ್ಮಾಸದಲ್ಲಿ ಈ ಗದ್ಯತ್ರಯದ ಪಾರಾಯಣ ಪ್ರತಿದಿನ ಆಗಬೇಕು. ಸತ್ವೋದ್ರಿಕ್ತವಾದ ಕಾಲ, ಭಗವಂತನಲ್ಲಿ ಕ್ಷಮಾಯಾಚನೆ. ಅಶೇಷತಃ ಕ್ಷಮಸ್ವ. ರಾಮಾನುಜರು 2 ಪಂಕ್ತಿಗಳಲ್ಲಿ ಅದನ್ನು ಹೇಳಿದ್ರು. ಮನೋವಾಕ್ಕಾಯೈಹಿ, ತ್ರಿಕರಣಪೂರ್ವಕವಾಗಿ ಮನಸ್ಸು ವಾಕು ಇದರಿಂದ ನನ್ನಿಂದ ನಡೆಸಲ್ಪಟ್ಟಂತ ಅನೋದಿ ಕಾಲದಿಂದ, ಬರೀ ನಿನ್ನೆ ಅಲ್ಲ ಅಥವಾ ಹಿಂದಿನ ಜನ್ಮದ ಬರೀ ಅಷ್ಟೇ ಅಲ್ಲ, ಎಷ್ಟೋ ಕೋಟಿ ಜನ್ಮಗಳು. ಅದೆಷ್ಟು ಲೆಕ್ಕ ಅಯ್ಯ? ಅಲ್ಲಿಂದ ಮಾಡಿದ್ದು ಏನೇನಿದೆಯೋ ಎಲ್ಲವನ್ನು ವಿತೌಟ್ ಎನಿ ಬ್ಯಾಲೆನ್ಸ್ ಕ್ಷಮಿಸು. ಪ್ರತಿದಿನ ಈ ಕ್ಷಮಾ ಪ್ರಾರ್ಥನೆ ಬೇಕು. ಉಪಚಾರಾಪದೇಶೇನ ಗತಾನ್ನಹರಾರ್ಮಯ ಅಪಚಾರಾನಿಮಾನ್ ಸರ್ವಾನ್ ಅಶೇಷತ ಕ್ಷಮಸ್ವ. ದೈತ್ಯಾನುಸಂಧಾನ ಅಂತ ಕೂಡ ಇದಕ್ಕೆ ಹೆಸರು. ಅಮರ್ಯಾದ ಕ್ಷುದ್ರ ಚಲಮತಿರಸೂಯ ಪ್ರಸವಬೋಹೋ ಕೃತಜ್ಞೋ ಧರ್ಮಾನಿ ಸ್ಮರ ಪರವಶೋ ವಂಚನ ಪರಃ ಋಷಂಸ ಪಾಪಿಷ್ಟ ಕಥಮಾಮಿತೋ ದುಃಖ ಜಲದೆ ಅಪಾರಾದುತ್ತೀರ್ಣಸ್ತವ ಪರಿಚರೇಯಂ ಚರಣಯೋಹೋ. ಇನ್ನು ದಯವಾರದೆ ದಾಸನ ಮೇಲೆ ನಾನಾ ಯೋನಿಗಳಲ್ಲಿ ಹುಟ್ಟಿ ಏನು ಎಲ್ಲ ಮಾಡಿ ಈಶನಿನ್ನ ಚರಣ ಭಜನೆಯದಲ್ಲಿ ಪ್ರತಿಯೊಂದರಲ್ಲೂ ಕ್ಷಮಾಪಣೆ ಇದೆ. ಪಾಪೋಹಂ ಪಾಪ ಕರ್ಮಾಣಂ ಪಾಪಾತ್ಮಾಂ ಪಾಪ ಸಂಭವ ಪಾಹಿಮಾಂ ಕೃಪೆಯಾ ದೇವ ಶರಣಾಗತ ವತ್ಸಲ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಜನಾರ್ದನ. ஊரிலேன் காணி இல்லை உறவு மற்றொருவர் இல்லை காரொளி மன்னனே கண்ணனே கதರುಹಿನ್ನೇನ್ ಆರುಳರ್ ಕಣೆಗಣಮ್ಮ ಅರಂಗಮಾನ ಅರುಳಾನೆ ತಿರುಮಾಲೆನಲ್ಲಿ. ಆಕ್ರಂದನ ಕೇಳ್ತಾರೆ, ಎಷ್ಟು ಪಾಪದ ಹೊರೆ ಇದೆ. ಒಂದು ಇದನ್ನೆಲ್ಲ ಪೂರ ಅನುಭವಿಸಿ ಆಗತ್ತೇನು? ಮುಂದೆ ಬರುವ ಅಷ್ಟು ಕಾಲದಲ್ಲಿಯೂ ಅನುಭವಿಸಿಯೇ ತೀರ್ಸ್ತೀನಿ ಅಂದ್ರೆ ನ ಅಲಂ ಅಂತಾರೆ. ಸಾಧ್ಯವಿಲ್ಲ. ಕರ್ಮದ ಬಂಧನ ತೀರಿಸ್ಕೊಳ್ಳೋದಕ್ಕೆ ಯಾಕಾಗೋಲ್ಲ? ಈಗೇನೋ ತುಂಬಾ ತೀವ್ರವಾದ ಪಾಪ, ಏನ್ 2 ಕೋಟಿ ಜನ್ಮನ? 2 ಕೋಟಿ ಜನ್ಮ ಆದ್ರೆ ಸರಿ ಆಯ್ತು, 2 ಕೋಟಿ ಜನ್ಮ ಅನುಭವಿಸ್ಬೋಣ, ಹುಟ್ಟು ಬಿಟ್ಟು ಅನುಭವಿಸ್ಬೋಣ. ಆಮೇಲೆ ಮುಗಿದ ಮೇಲೆ ಆಗ್ಬೇಕಲ್ಲ, ಎಲ್ಲ ಒಂದು ಎಂಡ್ ಬರ್ಬೇಕಲ್ಲ. ಅಂದ್ರೆ ಇದು ಎಂಡ್ಲೆಸ್. ಇದು ಯಾಕೆ ಅಂತಂದ್ರೆ, ಯಾವುದೇ ಜನ್ಮದಲ್ಲಿ ನೀವು ಕರ್ಮದ ಫಲವನ್ನು ಅನುಭವಿಸೋಕ್ ಬಂದಾಗ ಆ ಜನ್ಮದಲ್ಲಿ ಏನು ಕರ್ಮ ಮಾಡ್ಲೇ ಇಲ್ವಾ? ಆಗಾಮಿ ಕರ್ಮಗಳು ಆ ಜನ್ಮದಲ್ಲಿ ಏನೇನ್ ಮಾಡಿದ್ವು ಅದು. ಈಗ ಒಂದು ದಿನ ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ತನಕ ನಾವು ಮಾಡಿದ ಕರ್ಮಗಳನ್ನೆಲ್ಲ ಲಿಸ್ಟ್ ಮಾಡಿ, ಕಾಯ ವಾಚ ಮನಸ ತ್ರಿಕರಣಗಳಲ್ಲಿ ಒಳ್ಳೇದ್ ಮಾಡಿದ್ರೆ ಒಳ್ಳೇದು, ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ದು. ಒಂದು ದಿನದಲ್ಲಿ ನಾವು ಮಾಡಿದ ಕರ್ಮದ ಅನುಭವಕ್ಕೆ, ಪದಕ್ಕೆ ಅನೇಕ ಜನ್ಮಗಳು ಬೇಕು. ಹಾಗಾಗಿ ಹುಟ್ಟಿದ ಕ್ಷಣದಿಂದ ಈ ಜನ್ಮದ್ದೇ ತಗೊಂಡ್ರೆ
ಏನೇನ್ ಮಾಡಿದ್ದೀವಿ, ಗೊತ್ತಿದ್ದು ಗೊತ್ತಿಲ್ಲದೆಯೋ. ಒಳ್ಳೇದ್ ಮಾಡಿದ್ರೆ ಉತ್ತಮ, ಕೆಟ್ಟದ್ ಮಾಡಿದ್ರೆ ಶಿಕ್ಷೆ, ಅಷ್ಟೇ. ಅದಕ್ಕೆ ಶಾಸ್ತ್ರ. ಕಾರ್ಯ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ. ಹಾಗಾಗಿ ಈ ಕ್ಷಮಾಪಣೆ ಕೇಳೋದು ತುಂಬಾ ಅಗತ್ಯ. ಈ ಜಪ ಇದುಗಳೆಲ್ಲ ಮಾಡಕ್ ಮೊದಲು ಈ ಕ್ಷಮಾಪಣೆ ಏನ್ ಕೇಳ್ಬೇಕು. ಈ ಗದ್ಯತ್ರಿಯದ ಪಾರಾಯಣದಲ್ಲಿ ಅವೆಲ್ಲ ಪೂರ್ಣವಾಗಿದೆ, ಅರ್ಥಪೂರ್ಣವಾಗಿ ಕಂಪ್ಲೀಟ್, ಏನನ್ನು ಬಿಡದೆ ಹೇಳಿದ್ದಾರೆ. ನಿತ್ಯವೂ ಅನುಸಂಧಾನ ಮಾಡುವಂತಹದ್ದು. ಭಗವಂತನಲ್ಲಿ ಕ್ಷಮಾ ಯಾಚನೆ, ಕ್ಷಮಾ ಷೋಡಶಿ ಅಂತ ಒಂದು ಇದು ಬೇರೆ ಇದೆ, ಸ್ತೋತ್ರ. ಎಲ್ಲದರಲ್ಲೂ ಕೇಳೋದಿದು. ಭಗವಂತನಲ್ಲಿ ಕೇಳಬೇಕು, ನನ್ನ ತಪ್ಪುಗಳನ್ನೆಲ್ಲ ನೀನು ಮನ್ನಿಸೋ, ತಪ್ಪುಗಳನ್ನೆಲ್ಲ ನೀ ಒಪ್ಪಿಕೊಳ್ಳೋ, ಅಪಾರ ಯೋಗಿ ನರಸಿಂಹ ಅಥವಾ ಶ್ರೀನಿವಾಸ. ಎಲ್ಲರ ಹತ್ರನೂ ಇದೇನೆ ಕೇಳುವಂತದ್ದು. ಅನುಭವಿಸಿ ಪೂರ್ಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಕೃಪೆ ಒಂದರಿಂದಾನೇ ಇದಾಗಬೇಕು. ಈಗ ಯಾರೋ ಏನೋ ಒಂದು ತಪ್ಪು ಮಾಡಿದ್ವಿ, ಗೊತ್ತಿಲ್ಲದೇನೋ ಗೊತ್ತಿಯೋ ಪ್ರಮಾದವಶಾತ್ ಆಯ್ತು. ಅವರಲ್ಲಿ ಹೋಗಿ ನೀವು ನನ್ನಿಂದ ತಪ್ಪಾಯ್ತು ದಯವಿಟ್ಟು ಕ್ಷಮಿಸಿ ಅಂದ್ರೆ ಸಹಜವಾಗಿ ಮನುಷ್ಯನ ಇದರಲ್ಲಿ ಏನು ಆಯ್ತು ಬಿಡಿ ಪರವಾಗಿಲ್ಲ, ಏನೋ ಆ ಒಂದು ಕೆಟ್ಟಗಳಿಗೆ ಆಯ್ತು, ಲೇಟೆಸ್ಟ್ ಹೊರಗಡೆ ಕ್ಷಮಿಸ್ತಾರೋ ಇಲ್ವಾ? ಮತ್ತೆ ಭಗವಂತನಲ್ಲಿ ಅವನು ದಯಾನಿಧೆ, ದಯಾಸಾಗರ, ದಯನೀಯಸ್ತವನಾಥ ದುರ್ಲಭ ಯದಿ ಮೇಲ ದಯಿಷ್ಯಸೆ. ನೀನು ಒಂದ್ ವೇಳೆ ನನ್ನಲ್ಲಿ ದಯೆಯನ್ನು ತೋರಿಸದೇ ಇದ್ರೆ ನಿನ್ನ ದಯೆಗೆ ಸರಿಯಾದ ಪಾತ್ರವೇ ಇಲ್ಲ ಅಂತಾಗತ್ತೆ. ಅವಾಗೇನು ಅಂದ್ರೆ ನಿನ್ನ ಹೆಸರನ್ನು ಕ್ಯಾನ್ಸಲ್ ಮಾಡ್ಕೋಬೇಕು, ಅದನ್ನ ಇಟ್ಕೋಬಾರ್ದು ನೀನು. ದಯಾನಿಧೆ, ದಯಾಸಾಗರ, ದಯಾ ಸಿಂಧು, ದಯೈಕ ಸಿಂಧೋಹೋ. ಈ ಮಾತುಗಳು ಭಗವಂತ ಇಟ್ಕೊಳ್ಳೋಕ್ ಆಗೋಲ್ಲ. ಯಾಕೆ ಅಂದ್ರೆ ನನಗಿಂತ ನೀಚನಾದವನು ನಿನಗೆ ಸಿಗೋಲ್ಲ, ಎಲ್ಲೆಲ್ಲಿ ಹುಡುಕಿದ್ರು ಕೂಡ. ದಯನೀಯಸ್ತವನಾಥ ದುರ್ಲಭ. ಹೀಗೆಲ್ಲ ನೈತ್ಯಾನುಸಂಧಾನ ಇವುಗಳಲ್ಲಿ ಭಗವಂತನನ್ನ ಪ್ರಾರ್ಥನೆ ಮಾಡಿ ನಮ್ಮೆಲ್ಲ ಪಾಪಗಳನ್ನ ತೊಳೆದು ಮುಂದಿನ ಪಾಪಗಳು ನಮಗೆ ಅಂಟದಂತೆ ಮಾಡಿ ಶುದ್ಧ ಮಾಡಿ ಆಮೇಲೆ ಅವನನ್ನು ನಮ್ಮನ್ನ ಸ್ವೀಕರಿಸೋದು, ಮೋಕ್ಷ ಸಾಮ್ರಾಜ್ಯ ಪಡೆಯೋದಕ್ಕೆ ನಮಗೆ ಯೋಗ್ಯತೆ ಸಿಗೋದವಾಗ. ಯಾವಾಗ ಈ ಕರ್ಮದ ಶರೀರ ಹೋಗುತ್ತೋ ಅಂದ್ರೆ ಕರ್ಮ ನಿಶ್ಶೇಷವಾಗತ್ತೋ ಆಗ ಜನ್ಮ ಪುನರಾವೃತ್ತಿ ಅನ್ನೋದಿರಲ್ಲ. ಇನಿಪ್ಪಿರವಿ ಯಾನ್ ವೇಂಡೇನ್, ಇನ್ನೊಂದು ಜನ್ಮ ಬೇಡ. ಇವೆಲ್ಲ ಅದಕ್ಕಾಗಿ ಇಲ್ಲೆಲ್ಲ ಪ್ರಾರ್ಥನೆ ಮಾಡಿದ್ದು. ಯತಿಪತಿಗಳು ಆಳವಂಗಾರ್ ಭಾಷ್ಯಕಾರರು ಹೇಳಿದ ಶ್ರೀಸೂಕ್ತಿಯನ್ನ ತಿಳಿಸಿದ್ದು ವೇದಾಂತ ದೇಶಿಗರು. ಸತ್ವಸ್ಥಾನ್ ನಿವೃತಂ ಪ್ರಸಾದಯ, ಸಾತ್ವಿಕರನ್ನ ಒಳ್ಳೆಯ ನಡತೆಯಿಂದ ಸಂತೋಷ ಪಡಿಸು. ನಾವಿರ್ಬೇಕಾದ್ರೆ ಇಲ್ಲಿ ಅದಕ್ಕಾಗಿ ಭಾಗವತರಿಗೆ ಅಡಿಯೇನ್ ದಾಸನ್ ಪೂರ್ಣವಾದ ಮನಸ್ಸಿನಿಂದ ತ್ರಿಕರಣ ಪೂರ್ವಕವಾಗಿ ಅವರಲ್ಲಿ ಅಪಚಾರ ಆಗದಂತೆ ನಮ್ಮ ಒಳ್ಳೆಯ ನಡತೆಯಿಂದ ಅವರನ್ನು ಸಂತೋಷಪಡಿಸಿ ಸಜ್ಜನರ ಆಚರಣೆಯನ್ನ ಅಳವಡಿಸಿಕೊಂಡು ಮತ್ತು ಇತರರು ಅದನ್ನು ಆಚರಿಸುವಂತೆ ಮಾಡೋದು. ಇದನ್ನೇ ಶಿಷ್ಟಾಚಾರ ಅಂತ ಹೇಳೋದು. ಮೊದಲು ತಾವು ಆಚರಿಸಬೇಕು, ಆಮೇಲೆ ಈ ರೀತಿ ಆಚರಣೆ ನಡೆಸಿ ಅಂತ ನಡೆಸೋದು ಲೋಕದಲ್ಲಿ. ಆ ರೀತಿ ಮಾಡುವಂಥದ್ದು. ತ್ರಸ್ಯ ಬ್ರಹ್ಮವಿದಾಗ ಸಹ, ಬ್ರಹ್ಮವಿತ್ತುಗಳ ವಿಷಯದಲ್ಲಿ ಅಪಚಾರವಾಗದಂತೆ ಭಯದಿಂದ ನಡೆ. ಏನು ಭಯ ಭಕ್ತಿ ಏನಾದ್ರು ಸ್ವಲ್ಪ ಇದೆಯಾ ಅವನಿಗೆ ಅಂತಂದ್ರೆ, ಏನ್ ಭಯ, ಯಾರ ಭಯ ಅಂತಂದ್ರೆ ಇದೇನೆ, ನನ್ನಿಂದ ಎಲ್ಲಿ ಅಪಚಾರ ಆಗತ್ತೋ ಗೋಷ್ಠಿಗ ಭಾಗವತರಿಗೋ ಭಗವಂತನಿಗೋ. ಭಗವಂತನಿಗೆ ಅಪಚಾರ ಆದ್ರೂ ಅವನು ಕ್ಷಮಿಸ್ತಾನೆ. ಭಾಗವತರಲ್ಲಿ ಅಪಚಾರ ಆದ್ರೆ, ದೂರ್ವಾಸ ಮಹರ್ಷಿ ಅಂಬರೀಷ್ನಲ್ಲಿ ಹೋದಾಗ ಏನಾಯ್ತು, ಭಾಗವತ ಅಪಚಾರ ಮಾಡಿದ್ದು, ಸುದರ್ಶನ ಚಕ್ರ ಓಡಿಸ್ಕೊಂಡು ಬಂತು. ಇವರು ಎಲ್ಲ ಕಡೆಗೂ ಹೋದ್ರು, ಎಲ್ಲ ಲೋಕಗಳು ಸುತ್ತಿ ಭಗವಂತನ ಹತ್ರಕ್ಕೂ ಬಂದ್ರು. ನಿನ್ ಸುದರ್ಶನನ ಅದರಿಂದ ನನ್ನನ್ನು ರಕ್ಷಿಸು ಅಂತ. ಅದಕ್ಕೆ ಭಗವಂತ ಹೇಳಿದ್ದು, ಸುದರ್ಶನ ನಂದೇನೆ ಆಯುಧ, ಆದ್ರೆ ಈಗ ನಾನು ಹೇಳಿದ ಮಾತು ಕೇಳೋಲ್ಲ ಅವನು. ಯಾಕೆ ಅಂದ್ರೆ ನೀವು ಮಾಡಿದ ಅಪಚಾರ ನನ್ನಲ್ಲಾದ್ರೆ ನಾನು ಎಕ್ಸ್ಕ್ಯೂಸ್ ಮಾಡ್ಬಿಡ್ತಿದ್ದೆ, ನಮ್ಮ ಭಕ್ತನಲ್ಲಾಗಿದೆ. ಅದಕ್ಕಾಗಿ ಎಲ್ಲಿ ನೀವು ಮಾಡಿದ್ರು ಅಪಚಾರನ ಅಲ್ಲಿ ಹೋಗಿ ಅವನಲ್ಲೇ ಕೇಳಿ ಅಂತ. ಕಡೆಗೆ ಅಜನ್ ಇವನ ಹತ್ರನೇ ಬಂದು ಅಂಬರೀಷನ ಹತ್ರ ಅವರು ಕೇಳಿದಾಗ ಇವು ಸುದರ್ಶನ
ಅಂತ ಅಂಬರೀಷ ಪ್ರಾರ್ಥನೆ ಮಾಡಿದಾಗ ನಿಲ್ತು. ಅಲ್ಲಿ ತನಕ ಬಂದಿದ್ದೇನೆ. ಭಾಗವತ ಅಪಚಾರ ಎಷ್ಟು ತೀವ್ರ, ಭಗವಂತನು ಅದರಿಂದ ಏನ್ ಮಾಡಲ್ಲ. ಇವೆಲ್ಲ ಏನು ಉದ್ದೇಶ ಅಂದ್ರೆ ಭಾಗವತರಲ್ಲಿ ಒಂದು ಕೆಟ್ಟ ಮಾತಾಡೋದು ಬೇಡ. ಇವ 2ನೇ ದಿವಸದ ಪಾಶರ ಶಯ್ಯಾದನ ಶಯ್ಯೋಂತಿ ಕುರುಳೈಶನ್ನೋದು. ಇನ್ನೊಬ್ಬರ ಬಗ್ಗೆ ಒಂದು ಕೆಟ್ಟ ಮಾತಾಡೋದು ಬೇಡ. ಒಂದ್ ವೇಳೆ ಅವರಲ್ಲಿ ಇದ್ರೂ ಸರಿ, ನೋಡೋದು ಬೇಡ. ಅಂತ ಅವರಿವರ ದೋಷವನ್ನ ಯಾಕೆ ನಾವು ಎತ್ತಿ ನೋಡಬೇಕು? ಅದರ ಬಗ್ಗೆ ಯಾಕೆ ಮಾತಾಡಬೇಕು? ಮಾಡುವವರ ಪಾಪ ಆಡುವವರ ಬಾಯಿನಲ್ಲಿ ಅಂತ ಗಾದೆ ಇದು, ನಿಜವೂ ಕೂಡ. ಇನ್ನೊಬ್ಬರೇನೋ ಮಾಡೋದಂತೆ ಅಂತ ಅದನ್ನ ಇನ್ಯಾರಿಗೋ ಹೇಳಿ ಅಲ್ಲಿಂದ ಸುದ್ದಿ. ಯಾರು ಹೇಳಿದ್ರು ನಿಮ್ಗೆ? ಏನು ಇದರಿಂದ ಏನ್ ನಮ್ಗೇನ್ ಸಿಕ್ತು ಅಂದ್ರೆ ಅವರ ಪಾಪಗಳೆಲ್ಲ ನಮಗ್ ಬಂತಷ್ಟೇ, ಆಡಿ ಆಡಿ. ಅದಕ್ಕಾಗಿ ಬ್ರಹ್ಮವ್ಯಕ್ತಿಗಳ ವಿಷಯದಲ್ಲಿ ಅಪಚಾರವಾಗದಂತೆ ಸರ್ವೇ ವೇದಾಃ ಬ್ರಾಹ್ಮಣೇ ವಸಂತಿ ತಸ್ಮಾತ್ ಬ್ರಾಹ್ಮಣೇಭ್ಯೋ ವೇದ ವಿದ್ಯೋ ದಿವೇ ದಿವೇ ನಮಸ್ಕುರ್ಯಾತ್ ನಾಶ್ಲೀಲಂ ಕೀರ್ತಯೇತ್. ವೇದದ ಸಂದೇಶ, ನಾಶ್ಲೀಲಂ ಕೀರ್ತಯೇತೆ. ಆ ಬ್ರಾಹ್ಮಣರ ಬಗ್ಗೆ, ಭಾಗವತರ ಬಗ್ಗೆ ಒಂದು ಕೆಟ್ಟ ಮಾತನ್ನ ಆಡಬೇಡ. ಯಾಕೆಂದ್ರೆ ಎಲ್ಲ ದೇವತೆಗಳು ಅವರಲ್ಲಿದ್ದಾರೆ. ಬ್ರಾಹ್ಮಣೇ ವಸಂತಿ ಸರ್ವೇ ದೇವಾಃ ತಸ್ಮಾತ್ ಬ್ರಾಹ್ಮಣೇಭ್ಯೋ ವೇದ ವಿದ್ಯೋ, ವೇದವನ್ನು ತಿಳಿದಂತ ಬ್ರಾಹ್ಮಣರು ವಿಶೇಷವಾಗಿ ಅವರನ್ನ ಕಂಡಾಗಲೆಲ್ಲ ನಮಸ್ಕಾರ ಮಾಡು. ಈ ಬೆಳಗ್ಗೆ ನೋಡಿದ್ದೆ, ನಮಸ್ಕಾರ ಮಾಡಿದ್ನಲ್ಲ ಅಂದ್ರೆ ಇಲ್ಲ. ಯಾವಾಗ ಸಿಗ್ತಾರೋ ಬೆಳಗಿಂದ ಸಂಜೆನಲ್ಲಿ ಎಷ್ಟು ಸಲ ಸಿಕ್ಕಿದ್ರು ಅಷ್ಟು ಸಲಿನೂ ನಮಸ್ಕಾರ ಮಾಡ್ಬೇಕು. ದಿವೇ ದಿವೇ ನಮಸ್ಕುರ್ಯಾತ್. ಅವರ ಬಗ್ಗೆ ಒಂದು ಚಕಾರ ಎತ್ತೋದು ಬೇಡ, ಒಂದು ಕೆಟ್ಟ ಮಾತು ಬೇಡ. ಒಂದ್ ವೇಳೆ ಅವರ ಕೆಟ್ಟದಿತ್ತು ಅಂದ್ರೆ ಇರ್ಲಿ, ಯಾರು ಪರ್ಫೆಕ್ಟ್ ಅಲ್ಲ ಇಲ್ಲಿ ಲೋಕದಲ್ಲಿ. ನಹಿ ಸರ್ವಂ ಸರ್ವಜಾನಾತಿ. ಎಲ್ಲರೂ ಅಪೂರ್ಣರೇ, ಯಾರೇ ಆಗ್ಲಿ. ಪರಿಪೂರ್ಣ ಅಂದ್ರೆ ಭಗವಂತ ಒಬ್ಬನೇ. ಆ ಕಾರಣದಿಂದ ಯಾರಲ್ಲಿಯ ತಪ್ಪನ್ನು ನಾವು ಎತ್ತಿ ತೋರಿಸೋದು ಬೇಡ, ಅದನ್ನ ಎತ್ತಿ ಆಡೋದು ಬೇಡ. ನಾಶ್ಲೀಲಂ ಕೀರ್ತಯೇತೆ. ಸೊ ಭಾಗವತ ಅಪಚಾರ ಆಗತ್ತೆ ಅನ್ನುವ ಭಯದಿಂದ ನೀನು ನಡೆ. ಎಲ್ಲಿ ನಾನು ಏನ್ ಹೇಳ್ತೀನೋ ಸ್ಲಿಪ್ ಆಫ್ ಇಟ್ ಟಂಗ್ ಅಂತ. ಯಾಕದಾಗ್ಬೇಕು? ವಿವೇಕ ಇಲ್ವಾ? ಯಾಕದು ಸ್ಲಿಪ್ ಆಗಬೇಕು? ಹೀಗೆ ತೃಣಮಿವ ತ್ರೈವರ್ಗಿಕಾನ್ ಭಾವಯ. ಮೋಕ್ಷವನ್ನು ಬಿಟ್ಟು ಇತರ 3 ಪುರುಷಾರ್ಥಗಳನ್ನ ತೃಣದಂತೆ ಭಾವಿಸು. ಧನ ಧಾನ್ಯ ಪಶು ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು. ಇದೆಲ್ಲ ಹುಲ್ಲಿಗೆ ಸಮಾನವಾಗಿ, ತೃಣಕ್ಕೆ ಸಮಾನವಾಗಿ ಇದು ಮಾಡುವಂತ ಧರ್ಮ ಅರ್ಥ ಕಾಮ ಮೋಕ್ಷ. ಈ ಧರ್ಮ ಅರ್ಥ ಕಾಮಗಳು ಎಲ್ಲ ತೃಣವಾಗಬೇಕು. ಧರ್ಮ ಬಿಟ್ಟು ಬಿಡಬೇಕು ಅಂತ ಹೇಳಿದಿಲ್ಲ. ಅದರಲ್ಲಿ ಏನೋ ಸಿಗುತ್ತೆ, ಇಲ್ಲಿಯ ಭೋಗಗಳು, ಇನ್ನೇನೋ ಉಪಾಸನೆ ಮಾಡಿದ್ರೆ ಇನ್ನೇನೋ ಬರುತ್ತೆ, ಇನ್ನೊಂದಷ್ಟು ಐಶ್ವರ್ಯ ಬರುತ್ತೆ. ಇವೆಲ್ಲದನ್ನ ಬಿಟ್ಟು ನಿತ್ಯ ಶೇಷಿಣಿ ನಿಕ್ಷಿಪನ್ ನಿಜಬರಂ ಸರ್ವಂ ಸಹೇಷಿ ಸಖೇ. ನಿತ್ಯವಾದ ಎಲ್ಲ ಅಪರಾಧಗಳನ್ನು ಸಹಿಸುವ ಶೇಷಿಯಾದ ಶ್ರೀಯಃಪತಿಯಲ್ಲಿ ಅವರಿಬ್ರು ಒಂದು ಮಿಥುನಮೇ ಉದ್ದೇಶ್ಯಂ. ಶ್ರೀಯಃಪತಿ ಅವಳು ವಿಷ್ಣು ಪತ್ನಿ, ಎಂದೆಂದಿಗೂ ಅಗಲದವರು. ಅಲಗಿಲ್ಲೇ ನಿರೆಯು ಮೆನ್ನೆ ಅಲರ್ಮೇಲ್ ಮಂಗೈ ಉರೆಮಾರ್ಬಾಹ. ಆ ಶ್ರೀಯಃಪತಿಯಲ್ಲಿ ನಿನ್ನ ರಕ್ಷಣೆಯ ಭಾರವನ್ನ ಸಮರ್ಪಿಸಿ ಧರ್ಮಂ ಧಾರಯ ಚಾತಕಸ್ಯ ಕುಶಲಿನ್ ಧಾರಾಧರೈ ಕಾಂತಿನಃ. ಎಲೈ ಕುಶಲಿಯೇ, ಮಳೆಯ ನೀರನ್ನೇ ಎದುರು ನೋಡುವ ಚಾತಕ ಪಕ್ಷಿಯಂತೆ ಪರಮಾತ್ಮನ ದಯೆಯನ್ನೇ ಎದುರು ನೋಡುವವನಾಗು. ಇದೊಂದು ಕವಿ ಸಮಯ. ಒಂದು ಪಕ್ಷಿ, ಚಾತಕ ಪಕ್ಷಿ ಅಂತಿದೆ, ಅದು ಬಾಯಾರಿಕೆ ಆದ್ರೆ ನೀರಿಗೆ ಯಾವ ನೀರನ್ನು ಕುಡಿಯಲ್ಲ. ಬಾವಿ ನೀರಾಗ್ಲಿ ಸಮುದ್ರ ನೀರಾಗ್ಲಿ ಇದಾಗ್ಲಿ ಮಳೆಯ ನೀರೇ ಬಿಡ್ಬೇಕು. ನೇರವಾಗಿ ಮಳೆ ಮೇಲಿಂದ ಬಿಡ್ತಾ ಇದ್ದಾಗ ಬಾಯನ್ನು ಅಂತ ತೆಗೆದಿಟ್ಕೊಂಡು ಅದು ಕುಡಿಯುವಂತದ್ದು. ಯಾಕೆ ಅದರ ಉದಾಹರಣೆ ಅಂತಂದ್ರೆ, ಹೇಗೆ ಅದು ಮಳೆಯ ನೀರಿಗೆ ಕಾಣುತ್ತೋ ಹಾಗೆ ನೀನು ಪರಮಾತ್ಮನ ದಯೆ ಒಂದನ್ನೇ ಎದುರು ನೋಡು. ನಿನ್ನ ದಯೆ ಒಂದಿದ್ದರೆ ಸಾಕು, ಅದೊಂದಿದ್ರೆ ಸಾಕು, ಇನ್ನೇನು ಬೇಡ. ಅರುಳ್ ತಮಿಳ್ನಲ್ಲಿ ಹೇಳುವುದಾದ್ರೆ, ஆண்டாவுன் காண்பதோர் அருள் எனக்கு அருளுதியே வேண்டேன் மனைவார்க்கையை திருவிண்ணகர் மேಯವನೇ. ನೋಡಿ ಆ ಪಾಶುರ ಚೆನ್ನಾಗಿ ಅನ್ವಯ ಆಗುತ್ತೆ.
ನನಗೆ ಈ ಮನೆ ವಾರ್ತೆ, ಪ್ರಾಪಂಚಿಕವಾದ ವಿಷಯ, ಈ ಸುಖ ಸಂಪತ್ತು, ಆಸ್ತಿ, ಬಿರುದು, ಇದು ರೆಕಗ್ನಿಷನ್ನು, ಈಗಿನವ್ರದ್ದು ಹೇಳೋದಾದ್ರೆ ಯೂಟ್ಯೂಬ್ ನಲ್ಲಿ ನಿಮ್ ಫ್ಯಾನ್ ಫೇರ್ ಎಷ್ಟು ಜನ ಇದ್ದಾರೆ, ಅದನ್ನೆಷ್ಟು ಇನ್ನೇನೇನೇನೋ ಇದೆಯಲ್ಲ, ಇನ್ಸ್ಟಾಗ್ರಾಮು, ಥ್ರೆಡ್ಸು, ಮತ್ತೊಂದು ಮಗದೊಂದು, ಅದರಲ್ಲಿ ನನ್ನ ಫಾಲೋಯರ್ಸು, ಏನ್ ಹುಚ್ಚತನ ಇದು ಅಂತ. ನನಗೆ ರೆಕಗ್ನಿಷನ್ ಬರಬೇಕು. ಏನ್ ರೆಕಗ್ನಿಷನ್ನು? ಬೇಸಿಕ್ ಆಗಿ ಆ ರೆಕಗ್ನಿಷನ್ ಬೇಕು ಅನ್ನೋಂತ ಹುಚ್ಚತನ ಇದೆಯಲ್ಲ, ಇದು ಹೋಗ್ಬೇಕು. ಈ ಟಿವಿ ಮಾಧ್ಯಮ, ಸಿನಿಮಾ ಇದೆಲ್ಲ ಬಂದ್ರೆ ಆ ಸಿನಿಮಾದಲ್ಲಿ ನಡ್ಸೋಂತ ನಟರು ಮತ್ತೊಬ್ರು ಯಾರವರು ಹೊಟ್ಟೆ ಪಾಡಗಾಗಿ ಏನೋ ಒಂದು ತಗೊಂಡಿದ್ದಾರೆ ಅಷ್ಟೇ. ಅವ್ರೇನ್ ದೇವ್ರೆ ಅವರು? ಅವ್ರು ಬಂದ್ರು ಏನ್ ಎಲ್ಲದನ್ನ ದೇವರ ಉತ್ಸವನೂ ಬಿಟ್ಟು ಬೇಕಾದ್ರೆ ಯಾರೋ ಸಿನಿಮಾ ಥಿಯೇಟರ್ ಆಕ್ಟರ್ ಬಂದಿದ್ದಾನೆ ಅಂದ್ರೆ ಅವ್ನು ನೋಡಕ್ ಓಡೋಗೋದು. ನೋಡಿದ್ರೆ ನಿಮ್ಮ ಮೋಕ್ಷ ಸಿಗುತ್ತಾ ಅವನ್ನ? ಆದ್ರೆ ಅವನ ಪ್ರಸಿದ್ಧಿ, ಅವನ ಇದು ರೆಕಗ್ನಿಷನ್, ಅವನ ಜೊತೆ ನಿಂತ್ಕೊಂಡು ಫೋಟೋ ತೆಗಿ, ಅವನು ಆಟೋಗ್ರಾಫ್ ತಗೋ, ಅದ್ರಲ್ಲಿ ಒಂದು 10% ಭಗವಂತನ ಕಡೆಗೆ ಬಂದಿದ್ರೆ ಉದ್ಧಾರ ಆಗ್ಬಿಡೋದು. ಎಲ್ಲರಿಗೂ ಬೇಕು ಇದು, ಗುರುತಿಸ್ಬೇಕು ಎಲ್ಲರೂ ನಮ್ಮನ್ನ, ಅವರಿಂತವರು ಅಂತ. ಅದರಿಂದ ಏನು ಹೆಸರೆಂದು ನೀ ಬಸವಳಿಯುವುದೇಕೆ, ಕೆಸರಲ್ಲಿ ಕಸವಾಗಿ ಹೋಗ್ತೀಯ ನೀನು ಅಂತ. ಯಾರ ಹೆಸರು ಶಾಶ್ವತ? ಇಂಥವರ ರಸ್ತೆಯನ್ನು ಬರೀತಾರೆ, ನಾಳೆ ದಿವಸ ಅದನ್ನು ತೆಗಿತಾರೆ, ಬೋರ್ಡ್ ಕಿತ್ಬಿಟ್ಟು ಇನ್ನೊಬ್ಬಂದು ಹಾಕೊಳ್ತಾರೆ. ಒಂದು ಪಕ್ಷ ಬಂತು, ಇನ್ನೊಂದು ಬಂತು, ಅವ್ರದ್ದು ಕಡೆ ಏನೇನಿತ್ತು ಅದನ್ನ ಹಾಕಿದ್ರು. ಅದರಿಂದ ತಾನೆಲೆಯ ಪಿಂತಿರ್ದು ದೀನತೆಯ ತೋರಿ ಅಭಿಮಾನವನ್ನು ತೊರೆದು ಕೃತಕೃತ್ಯತೆಯ ಪರೆವಂತೆ ಹಾಗಿರ್ಬೇಕು. ಹಾಗೆ ಚಾತಕ ಪಕ್ಷಿಯಂತೆ ಪರಮಾತ್ಮನ ದಯೆ ಒಂದನ್ನೇ ನೋಡುವವನಾಗೋ, ಎದುರು ನೋಡೋದಾಗೋ, ಇವೆಲ್ಲ ಬಿಟ್ಟುಬಿಡು. ಹೆಸರು, ಐಶ್ವರ್ಯ, ಸುಖ, ಸಂಪತ್ತು, ಆಸ್ತಿ ಏನೆಲ್ಲ ಮಾಡಿಟ್ರು ಯಾವ್ದನ್ನು ತಗೊಂಡು ಹೋಗ್ತೀವಿ? ಹೋಗ್ಲಿ, ಏನೋ ನಾನು ಇಷ್ಟೆಲ್ಲ ಮಾಡಿಟ್ಟಿದ್ದೀನಿ, ನನ್ನ ಮಗನಿಗೋ ಮೊಮ್ಮಗಳಿಗೋ ಮರಿ ಮಗನಿಗೋ ಸಿಗುತ್ತೆ ಅಂತ ಖಾತ್ರಿ ಉಂಟೇನೋ? ಡೆಫಿನೆಟ್ ಆಗಿ ತಲುಪತ್ತೆ ಅಂತ? ಯಾರೋ ಮಾಡಿದ್ದು, ಯಾರಿಗಿದೆಯೋ ಅದಕ್ಕೆ ಪ್ರಾಪ್ತಿ ಅವ್ರಿಗೆ ಹೋಗುತ್ತೆ. ಅದಕ್ಕಾಗಿ ಏನೆಲ್ಲ ಚರ್ಚೆಗಳು, ಕತ್ತೆ, ಕೋರ್ಟು, ಸಿವಿಲ್ ಸೂಟ್ಸ್ಗಳು, ಮತ್ತೊಂದು ಆ ವ್ಯಾಜ್ಯದ್ದು ಕೋರ್ಟ್ಗೆ ಹೋದ್ಮೇಲೆ ಅದು ಇವ್ರ ಅಲ್ಲ, ಇವ್ರ ಮುಂದಿನ ಜನರೇಷನ್ಗೂ ಇಳಿಯೋದಿಲ್ಲ. ಏನು ಅದರಿಂದ ಅಂದ್ರೆ ಈ ಲಾಯರ್ಗಳು ಉದ್ಧಾರ ಆದ್ರು. ಒಂದೊಂದ್ಸಲಿನೂ ಹಾಕ್ಸಿ ಇವ್ರ ಹತ್ರನೂ ದುಡ್ಡು ತಗೊಳ್ಳಿ, ಅವ್ರ ಹತ್ರನೂ ತಗೊಳ್ಳಿ, ಎಂದು ಮುಗಿಯದ ಕಥೆಗಳಿದ್ದು. ಇವೆಲ್ಲವನ್ನು ಪೂರ್ಣವಾಗಿ ಬಿಟ್ಟು ಪರಮಾತ್ಮನ ದಯೆಯನ್ನು ನೋಡುವಂತಾಗೋ. ಈ ಶ್ಲೋಕದಲ್ಲಿ ಸ್ವಾಮಿ ದೇಶಿಕನ್ನವರು ಮಾನವ ಕೋಟಿಗೆ ಅತ್ಯುತ್ತಮವಾದ ಉಪದೇಶವನ್ನು ನೀಡ್ತಾರೆ. ತನಗೂ ಪರರಿಗೂ ಅನುಕೂಲವಾದ ಆಚರಣೆಗಳಲ್ಲಿ ಹೇಗೆ ಚೇತನ ತೊಡಗಬೇಕು ಅಂತ ಇಲ್ಲಿ ತಿಳಿಸ್ತಾರೆ. ನಾವು ಸಾತ್ವಿಕರನ್ನ ಗೌರವಿಸಿ ಪೂಜಿಸಬೇಕು. ಸಜ್ಜನರ ಸದಾಚಾರಗಳನ್ನ ನೋಡಿ ತಿಳಿದು ನಾವು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಬ್ರಹ್ಮವಿತ್ತುಗಳಲ್ಲಿ ಸ್ವಲ್ಪವೂ ಅಪಚಾರವಾಗದಂತೆ ಬಹಳ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು. ಧರ್ಮ, ಅರ್ಥ, ಕಾಮಗಳೆಂಬ ಪುರುಷಾರ್ಥಗಳನ್ನ ತೃಣದಂತೆ, ಹುಲ್ಲು ಕಡ್ಡಿಯಂತೆ ಅತ್ಯಲ್ಪ ಎಂದು ಭಾವಿಸಬೇಕು. ಭಗವದ್ ಭಕ್ತನಿಗೆ ಇದಾವುದರಲ್ಲಿಯೂ ಆಸಕ್ತಿ ಇರುವುದು. ಸಹಜ ಸುಹೃತ್ತಾದವನು, ಸರ್ವರಲ್ಲಿಯೂ ಸಮನಾದವನು, ಶ್ರೀಯಪ್ಪತಿಯಲ್ಲಿ ನಮ್ಮ ರಕ್ಷಣೆಯ ಭಾರವನ್ನು ಸಮರ್ಪಿಸಿ ಯಾವ ಶೋಕವೂ ಇಲ್ಲದಂತಿರಬೇಕು. ನಿರ್ಭರೋ ನಿರ್ಭಯೋಸ್ಮಿ 2 ಸಲ ಅದು ಹೇಳ್ಬೇಕಾರೆ ನಮ್ಮ ರಕ್ಷಣೆಯ ಭಾರವನ್ನು ಸಮರ್ಪಿಸಿ ಶ್ರೀಯಪತಿಯಲ್ಲಿ ಯಾವ ಶೋಕವೂ ಇಲ್ಲದಂತೆ. ಹೀಗೆ ಭಕ್ತನಾದವನು ಭಗವಂತನ ಅಂತಹ ಅನುಗ್ರಹಕ್ಕೆ ಪಾತ್ರನಾಗುವಂತೆ ತನ್ನ ಸ್ವನಿಷ್ಠೆಯನ್ನ ಕಾಪಾಡಿಕೊಂಡು ಅವನ ದಯೆಯನ್ನು ಎದುರು ನೋಡ್ತಾ ಇರಬೇಕು. ಇತಿ ಕವಿತಾರ್ಕಿಕ ಸಿಂಹಸ್ಯ ಸರ್ವತಂತ್ರ ಸ್ವತಂತ್ರಸ್ಯ ಶ್ರೀಮದ್ ವೆಂಕಟನಾಥಸ್ಯ ವೇದಾಂತಾಚಾರ್ಯಸ್ಯ ಕೃತಿಷು ತತ್ವ ಸಂದೇಶ ಸಂಪೂರ್ಣ. ತತ್ವ ಸಂದೇಶಂ ಮೊತ್ತ ನುಡಿದುದು. ಇಲ್ಲಿಗೆ ಕವಿತಾರ್ಕೆಯಿಂದ ಸರ್ವತಂತ್ರ ಸ್ವತಂತ್ರ ವೇದಾಂತಾಚಾರ್ಯ ಶ್ರೀಮದ್ ವೆಂಕಟನಾಥರ ಗ್ರಂಥಗಳಲ್ಲಿ ತತ್ವ ಸಂದೇಶ ಸಂಪನ್ನವಾಯಿತು. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೆ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾಣಿಜ್ಯಪಶಿರೋಭಂಗ ಪಂಚಾನ್ನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಸ್ಥಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.